ಬೆಳೆಸಿ ಅಂತ ಬೇಡ್ಕೊಳ್ಳೋ ಪರಿಸ್ಥಿತಿ ನಮ್ಮ ಯಾರಿಗೂ ಬರಬಾರ್ದು. ಇದು ನಮ್ಮ ಕರ್ನಾಟಕ, ಮತ್ತೆ ನಾವು ಬೆಳೆದಿರೋಂಥ ರಾಜ್ಯ. ನಮ್ಮ ತಂದೆ ತಾಯಿ ಆಗಿರ್ಬೋದು, ತಾತ ಅಜ್ಜಿ ಆಗಿರ್ಬೋದು, ನಮಗೆ ಬಿಟ್ಟೋಗಿರೋಂಥ ಒಂದು ಉಡುಗೆ, ಕೊಡುಗೆ ಅಂತಾನೆ ಖಂಡಿತವಾಗಿ ಹೇಳ್ಬೋದು. ಇದನ್ನೆಲ್ಲ ಬೆಳೆಸೋ ಈ ಕರ್ತವ್ಯ ಮತ್ತೆ ಒಂದು ಜವಾಬ್ದಾರಿ ನಮ್ಮೆಲ್ಲರೂ ತಲೆ ಮೇಲಿದೆ. ಬೇರೆ ಧರ್ಮಗಳ ಬಗ್ಗೆ ಮಾತಾಡ್ತಾರೆ ಇಲ್ಲಿ. ಖಂಡಿತವಾಗ್ಲೂ ನಮ್ಮ ಸನಾತನ ಧರ್ಮನ ಕಾಪಾಡ್ಕೊಳ್ಳೋ ಅಧಿಕಾರ ಮತ್ತೆ ಆ ಕರ್ತವ್ಯ ಪ್ರತಿಯೊಬ್ಬ ಹಿಂದೂದು ಹೌದು. ಖಂಡಿತವಾಗ್ಲೂ ನಮ್ಮ ಮನೆ ದೇವ್ರನ್ನ ನಾವು ಕಾಪಾಡಿದ್ರೆ ಬೇರೆ ಬಂದು ಯಾರು ಕಾಪಾಡ್ತಾರೆ? ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ, ನಮ್ಮ ಧೈರ್ಯ. ಮತ್ತೊಮ್ಮೆ ನನ್ನೆಲ್ಲ ಸೆಲೆಬ್ರಿಟೀಸ್ಗೆ ದೈವಸ್ಥಳ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ಏನು ನೋಡ್ತಾ ಇದ್ದೀರಾ, ಟೆಕ್ನಾಲಜಿ ಅಪ್ಡೇಟ್, ಸುಮಾರು ಟೆಕ್ನಾಲಜಿ ಅಪ್ಡೇಟ್ ಆದಂತೆ ನಮ್ಮ ಸಾಂಸ್ಕೃತಿಕ ಕಲೆಗಳೇನಿದೆ ಅಥವಾ ನಮ್ಮ ಭಾರತೀಯ ಸಂಸ್ಕೃತಿ ಕಲೆಗಳೇನಿದೆ ಖಂಡಿತವಾಗ್ಲೂ ನಶಿಸಿ ಹೋಗ್ತಿರೋದನ್ನ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ವಿ ಇತ್ತೀಚಿನ ದಿನಗಳಲ್ಲಿ. ಆದರೆ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಅದನ್ನೇ ಉಸಿರಾಗಿಸ್ಕೊಂಡು ನಮ್ಮ ಕನ್ನಡ, ನಮ್ಮ ದೇವರು, ನಮ್ಮ ಸಂಸ್ಕೃತಿ ಅಂತ ಇವತ್ತಿಗೂ ಕೂಡ ಏನು ಗ್ರಾಮೀಣ ಭಾಗಗಳಲ್ಲಿ ಆ ಕಲೆನ ಬೆಳೆಸ್ಕೊಂಡು ಉಳಿಸ್ಕೊಂಡು ತುಂಬ ಅದ್ಭುತವಾಗಿ ಮನರಂಜಿಸ್ಕೊಂಡು ಇವತ್ತಿಗೂ ನಮ್ಮ ದೇವರು, ನಮ್ಮ ಮನೆ ದೇವರು ಅಂತ ಒಂದು ಪರ್ಟಿಕ್ಯುಲರ್ ದೇವ್ರನ್ನ ನಂಬಿ ತಮ್ಮ ಮನೆಗಳನ್ನ ಸಾಗಿಸ್ತಿರೋ ಒಂದು ಏನಂತ ಹೇಳೋದು, ಖಂಡಿತವಾಗ್ಲು ಒಂದು ಶ್ರಮಜೀವಿಗಳಂತಾನೆ ಹೇಳ್ಬೋದು. ಖಂಡಿತವಾಗ್ಲು ಸುಮಾರು ವಿಡಿಯೋಸ್ನ ಅಥವಾ ಇವರ ಆಟ ಮತ್ತೆ ಕಲೆಗಳನ್ನ ನಾನು ಗಮನಿಸಿದಾಗ ನನಗೆ ಅನಿಸಿರೋದು ಒಂದೇ, ಈ ಕಲೆ ನಶಿಸಿ ಹೋಗಬಾರ್ದು, ಇಲ್ಲಿಗೆ ಮುಕ್ತಾಯ ಆಗಬಾರ್ದು, ಇನ್ನು ಖಂಡಿತವಾಗ್ಲೂ ಅತಿ ಹೆಚ್ಚು ಬೆಳಿಬೇಕು ಅನ್ನೋದೇ ನನ್ನ ಉದ್ದೇಶ. ಖಂಡಿತವಾಗ್ಲು ಇದ್ರ ಬಗ್ಗೆ ನಾನು ತುಂಬಾ ಮಾತಾಡೋದಕ್ಕಿಂತ ಈ ಕಲೆನ ಅನುಭವಿಸ್ತಿರುವಂತ ಅಥವಾ ಈ ಕಲೆನ ತಮಗೆ ಕರಗತ ಮಾಡ್ಕೊಂಡಿರೋಂಥ ಈ ವ್ಯಕ್ತಿಗಳ ಬಗ್ಗೆ ಮತ್ತೆ ಈ ವ್ಯಕ್ತಿತ್ವ ಬಗ್ಗೆ ಖಂಡಿತವಾಗ್ಲೂ ತಿಳ್ಕೊಳ್ತಾ ಹೋಗೋಣ. ಸೊ ಫಸ್ಟು ಈ ಕಲೆಯ ನಾಯಕಿಯಾದಂಥ ಸಿಹಳ್ಳಿ ಹುಚ್ಚಮ್ಮನವ್ರಿಗೆ ನಾವೆಲ್ಲರೂ ನಮಸ್ಕಾರ ಮಾಡ್ತಾ, ಮತ್ತೆ ಆ ತಾಯಿ ಆಶೀರ್ವಾದ ಎಲ್ಲ ಮಕ್ಕಳ ಮೇಲೆ ಇರಲಿ ಅಂತ ಕೇಳ್ಕೊಂತ, ಸೊ ಆ ಸಿಹಳ್ಳಿ ಹುಚ್ಚಮ್ಮನ ನೆನೆಸ್ಕೊಂತ ಈ ತಂಡದ ನಾಯಕರಾದಂಥ, ಈ ತಂಡ ಒಂದು ಅಧ್ಯಕ್ಷತೆ ವಹಿಸಿರುವಂತಹ ಸರ್, ನಿಮ್ಮ ಹೆಸರು? ಖಂಡಿತ ನೀವು ಚಾನಲ್ ವೆಲ್ಕಮ್ ನಿಮಗೆ. ದಯವಿಟ್ಟು ನಿಮ್ಮ ಹೆಸರು ಮತ್ತೆ ನಿಮ್ಮ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಸರ್. ಪರವಾಗಿಲ್ಲ ಸರ್, ನಿಮ್ಮ ಹೆಸರು ತಿಳಿಸ್ಕೊಡಿ ದಯವಿಟ್ಟು. ನಮ್ಮ ಹೆಸರು ಸಿ ಬಂದಿಗೌಡರು ಅಂತ, ಈ ಕರುವುದೆಲ್ಲ ಸೋಮಣ್ಣ ಅಂತ ಕರೀತಾರೆ. ಸಿಹಳ್ಳಿ ಹುಚ್ಚಮ್ಮ ಯಾವ ದೇವರು, ಹೇಗೆ ದೇವರು? ಅವರು ಹಿಂದೆ ಇಲ್ಲಿಗೆ ನಮಗೆ ಪುರಾತನ ಕಾಲದಿಂದ ಪ್ರಸಿದ್ಧಿ ಆಗತಕ್ಕ ದೇವರು. ಅಕ್ಕ ತಂಗಿರು ದೊಡ್ಡ ಹುಚ್ಚಮ್ಮ, ಚಿಕ್ಕ ಹುಚ್ಚಮ್ಮ ಅಂತ ಹೇಳಿ ನಮ್ಮ ಊರಿನಲ್ಲಿ ಬಹಳ ವರ್ಷದಿಂದ ಅವ್ರು ಪ್ರಸಿದ್ಧವಾಗವ್ರೆ. ತಾಯಿ ಹುಚ್ಚಮ್ಮ ಅವ್ರು ಯಾವ ರೀತಿ ಪ್ರಸಿದ್ಧವಾಗವ್ರಿ ಅಂದ್ರೆ ಎಲ್ಲ ನಮ್ಮ ರೈತಾಪಿ ಜನಾಂಗಗಳನ್ನು ಒಗ್ಗೂಡಿಸ್ಕೊಂಡು ಇಲ್ಲಿವರೆಗೂ ಒಂದು 500-600 ವರ್ಷದಿಂದ ಯಾವುದೇ ಹಬ್ಬ ಆಗಲಿ, ಕೊಂಡ ಆಗ್ಬೋದು, ಬಂಡಿ ಆಗ್ಬೋದು, ಮತ್ತೆ ಇನ್ನೊಂದು ಕಾರ್ಯ ಆಗ್ಬೋದು, ಒಂದು ಪೊಲೀಸು ಅನ್ನತಕ್ಕಂಥದ್ದು ಒಂದು ಹಬ್ಬಗಳಲ್ಲಿ ಒಂದು 10ರಿಂದ 25,000, 50,000, 60,000 ದೊಡ್ಡ ಹಬ್ಬದಲ್ಲಿ ಜನಸಂಖ್ಯೆ ಸೇರುತ್ತೆ. ಅಷ್ಟು ಜನಕ್ಕೆಲ್ಲ ಅನ್ನದಾನ ನಡೀತದೆ. ಒಬ್ಬರೇ ಮಾಡ್ತಾರೆ 300 ಮರಿ 400 ಮರಿ ಕೂದು ರೈತಾಪಿ ಜನಾಂಗದಲ್ಲಿ. ಅದಕ್ಕೆ ಅಂದ್ರೆ ನಿಮ್ಮ ಏನ್ ವಿಶೇಷತೆ ಜಾತ್ರೆ ಇರುತ್ತೆ ಅಲ್ಲಿ, ಯಾವ್ದೇ ಒಂದು ಸೆಕ್ಯೂರಿಟಿ ಇಲ್ಲ, ಎಲ್ಲ ಇವಾಗ ನಮ್ಮ ಗ್ರಾಮದಲ್ಲಿ 24 ಜನ ಯಜಮಾನರುಗಳು, ಆ ಯಜಮಾನರುಗಳ ಸಮ್ಮುಖದಲ್ಲೇ ಆ ಹಬ್ಬ ನಡೀತಕ್ಕಂಥದ್ದು. ಸೊ ಆ ತಾಯಿ ನಿಮ್ಗೆ ಮಾಡಿಸ್ಕೊಂಡಿರ್ತಕ್ಕಂಥ ಸೇವೆ. ನನ್ನ ಊರಿನಲ್ಲಿ ಇವಾಗ 8,000 ಜನಸಂಖ್ಯೆ ಒಳಗೆ ಯಾರು ಆ ಅಮ್ಮ ಅಂದ ತಕ್ಷಣ ಭಾರಿ ಭಯದಲ್ಲಿ ಇರ್ತಾರೆ. ಸ್ವಾಮಿ, ನಮ್ಗೆ ದಯವಿಟ್ಟು ಸಿಹಳ್ಳಿ ಹುಚ್ಚಮ್ಮನ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ. ಹೇಗೆ ಆ ದೇವರು ಬಂದಂತ ಒಂದು ವಿಶಿಷ್ಟತೆ ಇದೆ, ಮತ್ತೆ ಆ ತಾಯಿ ನಿಮ್ಮೆಲ್ರಿಗೂ ಇಷ್ಟು ಅದ್ಭುತವಾಗಿ ಈ ಕಲೆನ ಅನುಗ್ರಹ ಮಾಡಿರೋ ಒಂದು ಈ ಸತ್ಯನ ನಮ್ಗೆ ತಿಳಿಸ್ಕೊಡ್ಬೇಕು ದಯವಿಟ್ಟು. ಆ ತಾಯಿ ಯಾವಾಗ ಬಂದ ಅಂತಕ್ಕಂಥ ನಮ್ಮ ವಯಸ್ಸಲ್ಲಿ, ಇವಾಗ ನನಗೆ 64 ವರ್ಷ ವಯಸ್ಸಾಗಿದ್ರು ನಮ್ಗೆ ಗೊತ್ತಿಲ್ಲ. ಆದ್ರೆ ಇದು ಪುರಾತನ ಕಾಲದಿಂದ ಬಂದಿರೋದು. ಅವ್ರು ಅಕ್ಕ ತಂಗಿ, ನಿಮ್ಮ ಪೂರ್ವಿಕರು ಪೂರ್ವಿಕರು ಇವಾಗ ಅವ್ರು ಬಂದು ಇವಾಗ ಅವ್ರಿಗೆ ಹಿರಿಕರು ಹೇಳ್ತಾ ಇರ್ತಾರೆ, ಇವಾಗ 400-500 ವರ್ಷ ಆಗದೆ ನಮ್ಮ ಅಮ್ಮ ಇಲ್ಲಿ ತಾಳ ಮನೆ ಹೂಡಿ ನೆಲಗೊಂಡು ಈ ನಮ್ಮ ಭತ್ತ ದೇವಸ್ಥಾನ ಇಂಪ್ರೂವ್ ಆಗಿದ್ರು ನಾವು ಯಾರು ಸಹಾಯ ಇಲ್ಲದಂತ ನಮ್ಮ ಗ್ರಾಮದವರೇ ನಿಂತು ಪ್ರತಿಯೊಂದು ನಡೆಸ್ತಾ ಇರ್ತಕ್ಕಂಥ. ನಮ್ಮ ಅಮ್ಮನಿಗೆ ಯಥೇಷ್ಟವಾದಂಥದ್ದು ಸಾಮಿಗೆ ಪ್ರಸಾದನೆ, ಸಾಮಿಗೆ ಕಾಯಲೆ ಪ್ರಸಾದ ತಾಯಿಗೆ. ನಾವು ಎಷ್ಟೆಷ್ಟು ಯಾವ ಹಬ್ಬ ಮಾಡ್ಲಿ, ಕೊಣದ ಹಬ್ಬ ಮಾಡ್ಬೋದು, ತೇರ್ನ ಹಬ್ಬ ಮಾಡ್ಬೋದು, ಬಿಡಜೀವನ ಮಾಡ್ಬೋದು, ನಮ್ಮ ಅಮ್ಮನಿಗೆ ಯಥೇಷ್ಟವಾಗಿ ಸಾಮಿಗೆ ಕಾಯಲೆ ನಾವು ತಾಯಿಗೆ ಇಷ್ಟವಾದಂತ ಒಂದು ಅಡಿಗೆ. ಈ ಮರಿ ಕಡಿತೀವಿ, ಅದು ಎಲ್ಲ ಅದು ಬೇರೆ ಅವ್ರ ಬಂಟರಿಗಾಗಿರ್ಬೋದು ಅಥವಾ ಈ ತರ. ಆದ್ರೆ ಆ ಅಮ್ಮನ ಮುಂದ್ಗಡೆನೆ ಮರಿ ಕಡಿಯೋದು. ಯಾರು ನಮ್ಮ ಈಗ ಅವಳೆಲ್ಲ ಹುಚ್ಚಮ್ಮ, ಅವ್ರ ಮುಂದೆನೆ ನಾವು ಮರಿ ಕಡಿಯೋದು.
ಆದ್ರೆ ರಕ್ತ ಇಲ್ಲ ಅವಳಿಗೆ. ಹಾಲು ಅನ್ನ ಪ್ರಿಯ. ಇದೆ ಸಾಂಬೆ ಕಾಯಲ್ಲೇ ಪ್ರಿಯ. ಈ ರಕ್ತ ಮಾತ್ರ ಪೂಜೆ ಮುಂದ್ಗಡೆ ನಾವು ಎಷ್ಟು ಬರಿ ಕಡಿಬಹುದು, 200 ಆಗ್ಬೋದು, 300 ಆಗ್ಬೋದು. ಇವೆಲ್ಲ ಬೇರೆ ಅದು ಅಂದ್ರೆ ಆ ಜಗನ್ಮಾತೆ ಗಣಗಳವರೆಲ್ಲ ಅವರಿಗೋಸ್ಕರ ಖಂಡಿತವಾಗ್ಲು ಇಂಥ ವಿಷಯಗಳನ್ನ ಕೇಳಿದಾಗ ಆ ಜಗನ್ಮಾತೆ ಮಡ್ಲಲ್ಲಿ ಮತ್ತೆ ಆ ಜಗನ್ಮಾತೆ ಆಶೀರ್ವಾದದಲ್ಲಿ ಮತ್ತೆ ನೀವು ಇನ್ನೊಂದು ಇದು ವಿಷಯದ ಬಗ್ಗೆ ತುಂಬಾ ತಿಳ್ಕೊಬೇಕಂದ್ರೆ ದಯವಿಟ್ಟು ಹೇಳಿ. ನಾವು ಎಲ್ಲೇ ಕಡೆ ನೋಡ್ಬೋದು, ಒಂದೇ ಜಾಗದಲ್ಲಿ 2 ಉದ್ಭವ ಮೂರ್ತಿ ಅಂದ್ರೆ ದೊಡ್ಡ ಚೆಮ್ಮ ತಾಯಿ, ಚಿಕ್ಕ ಚೆಮ್ಮ ತಾಯಿ ಅಂತ ಹೇಳಿ ಒಂದೇ ಸ್ಥಳದಲ್ಲಿ 2 ಉದ್ಭವ ಮೂರ್ತಿ ಒಂದೇ ಟೈಮ್ ಅಲ್ಲಿ ಉದ್ಭವ ಆಗಿರುವಂತ ತುಂಬಾ ಪವಿತ್ರವಂತ ಸ್ಥಳ. ಅಂದ್ರೆ ಅಕ್ಕ ತಂಗಿ ಅದು ಅವ್ರು ಯಾವ ರೀತಿ ಉತ್ಪಾದನೆ ಆಗವ್ರೆ ಆವತ್ತು ಅಂದ್ರೆ ನಮಗೆ ಶಿಲೆ ಇಲ್ಲ. ಅಂದ್ರೆ ಯಾವ್ದೇ ತರ ಒಂದು ವಿಗ್ರಹ ಟೈಪ್ ಇಲ್ಲ. ಗದ್ದಿಗೆ ಉತ್ತ ಪ್ರಥಮ ಅಮ್ಮ ಗದ್ದಿಗೆ ಉತ್ಪತ್ತಿ ಆದದ್ದೇ ಇದು ಉತ್ತ ರೀತಿಯಾಗಿ ಗದ್ದಿಗೆ ಬಂದಿರೋದು. ಖಂಡಿತ ನೋಡ್ತಿರ್ಬೋದು ಜಗನ್ಮಾತೆ ಸಿಹಳ್ಳಿ ಉಚ್ಚಮ್ಮ ಇದು ಉದ್ಭವ. ಗರ್ಭಗುಡಿ. ನಮ್ಗೆ ಇನ್ನೊಂದು ಬಹುಮುಖ್ಯವಾದ ಒಂದು ವಿಷಯ ತಿಳಿಸ್ಕೊಡ್ಬೇಕು ಖಂಡಿತವಾಗ್ಲು. ಈ ಕಲೆ ಎಲ್ಲ ಸಿಹಳ್ಳಿ ಉಚ್ಚಮ್ಮನಿಗೆ ಬಹಳ ಪ್ರಿಯವಾದಂತ ಕಲೆನಾ ಅಥವಾ ಏನು? ಇಲ್ಲ, ಇದು ಹಿಂದಿನ ಬಂದಿರ್ತಕ್ಕಂಥದ್ದು. ಇದು ನಮ್ಮ ತಾತ ಮುತ್ತಾತ್ರದಿಂದ ಇದು ಜನಪದ ಗೀತೆ ಅಂತ ಹೇಳಿ ಒಂದು ಆಟ ನಾಟಕ ಇವೆಲ್ಲ ನಮ್ಮ ಅಮ್ಮನ್ಗೆ. ನಿಮ್ಮ ನನ್ಗೆ ಅನ್ನಿಸ್ತಿದೆ ಇಷ್ಟು ಏನು ಅಪ್ಪಾಜಿಯವ್ರು ಮಾತಾಡ್ತಿದ್ದಾರೆ, ತಮ್ಮ ಅತ್ಯಮೂಲ್ಯವಾದ ಜೀವನವನ್ನ ಈ ಕಲೆಗೆ ಮತ್ತೆ ಈ ತಾಯಿ ಸೇವೆಗೆ ಇವ್ರು ಮುಡಿಪಾಗಿಟ್ಟಿದ್ದಾರೆ ಅಂತ ಖಂಡಿತವಾಗ್ಲೂ ಅನಿಸ್ತದೆ. ಹೌದು. ಪೂಜೆ ನಾವು ಕಟ್ಟಿದಾಗ ಕೋಲ ಹಿಡಿತೀವಿ. ನಾವಿಲ್ಲಿ ವರ್ಷಕ್ಕೆ 2 ಸಲ ಮುಟ್ತಾರೆ ಪೂಜೆ ನಡೀತೆ. ನೈಟ್ ಬೆಳಗಾನ ನಮ್ಮ ಅಮ್ಮಂದು ಪೂಜೆ ಹೆಂಗ್ ಆಡ್ತೀವಿ ಬೆಳಗಾನ ಜನ ಕೂತ್ರಿ ದೇವಸ್ಥಳ ಸಾಕಷ್ಟು ಜನ ಸೇರುತ್ತೆ. ಪೂರ್ವ ಜನ್ಮದಿಂದನೂ ಅಂದ್ರೆ ಇವ್ರು ನಮ್ಮ ಗುರುಗಳು ಇವ್ರ ತಾತವ್ರ ಕಲೆಯಿಂದ ಬಂದಿರೋದು ಕಲೆ ಇದು. ಅಂದ್ರೆ ಇವ್ರ ಪೂರ್ವಿಕರಿಂದ ನಿಮ್ಗೆ ಬಂದಂತ ಒಂದು ಬಳವಳಿ ಅಂತ ಖಂಡಿತವಾಗ್ಲೂ. ಅದ್ರಲ್ಲಿ ಪಂಚಾಯತಿ ಅವ್ರು ಆಗ್ಬಹುದು, ಓಟ್ ಗೆಲ್ತಾರೆ, ರಾಜಕೀಯ ಆದ್ ಬಿಡಿ. ಆ ರಾಜಕೀಯವರು ಇಂಟ್ರಿ ಇಲ್ಲ, ಗೆದ್ಬೋದು, ಕೆಲಸ ಮಾಡ್ಬೋದು ಅಷ್ಟೇ. ಹಿಂದೆ ಪುರಾತನ ಕಾಲದಿಂದ ಯಾರು ಯಜಮಾನರುಗಳು ಅಂತ ಬಂದವ್ರೆ ಅವರೇ ಆ ಕಾರ್ಯ ನಡೆಸೋರು. ಅಂದ್ರೆ ಒಂದು ಕುಟುಂಬಕ್ಕೆ ಕುಟುಂಬಸ್ಥರು ಒಬ್ಬೊಬ್ರು ಒಂದೊಂದ್ಸರಿ ಮಾಡ್ಕೊಳ್ಳುವಂತ ಊರೇ ಒಂದು ಕುಟುಂಬ. ಅಂದ್ರೆ ಇಲ್ಲಿ ನಾವ್ ಏನ್ ಖಂಡಿತವಲ್ಲ ಅರ್ಥ ಮಾಡ್ಕೋಬೇಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಣ್ಣ ತಮ್ಮಂಗೆ ಹೊಂದಾಣಿಕೆ ಇರಲ್ಲ. ಅಂತದಲ್ಲಿ ಕಂಪ್ಲೀಟ್ ಒಂದು ಗ್ರಾಮ ಈಕೆ ಬೇರೆ ಯಾರ ತಾಯಿ ಅಲ್ಲ, ನಮ್ಮೆಲ್ಲರ ತಾಯಿ ಅಂತ ಅನ್ಕೊಂಡು ಒಂದೊಳ್ಳೆ ಅಣ್ಣ ತಮ್ಮದ ತರ ಅಷ್ಟು ಸಹಬಾಳ್ವೆಯಿಂದ ಖಂಡಿತವಾಗ್ಲು ಅಷ್ಟು ಒಗ್ಗಟ್ಟಿನಿಂದ ಅಮ್ಮನ ಸೇವೆ ಇವತ್ತಿಗೂ ಒಂದು ಚಿಕ್ಕ ಕೊರತೆ ಇಲ್ಲಂಗೆ. ಮತ್ತೆ ಜಾತ್ರೆ ನಡೆಯೋ ಸಮಯದಲ್ಲಿ ಏನ್ ಒಂದು ಯಾವುದೇ ಒಂದು ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು ಮತ್ತೆ ಸರ್ಕಾರದ ಯಾವುದೇ ತರ ಒಂದು ಕಿಂಚಿತ್ತು ಸಹಾಯನ ಪಡೆದೆ ನನ್ನ ಮನೆ ಅಮ್ಮನ್ನ ನಾನು ತುಂಬಾ ಅದ್ಭುತವಾಗಿ ಮೆರೆಸಬಲ್ಲೆ, ಮತ್ತೆ ನಾನು ತುಂಬಾ ಅದ್ಭುತವಾಗಿ ಅದನ್ನ ಸೆಲೆಬ್ರೇಟ್ ಮಾಡಬಲ್ಲೆ, ಆಚರಿಸಬಲ್ಲೆ ಅಂತ ಒಂದು ನಿಟ್ಟಿನಲ್ಲಿ ಈ ಕಲೆನ ಹೋಲ್ಸ್ಕೊಂಡಿರೋ ಇವ್ರು ಮಾತಾಡ್ತಿರೋ ಇವ್ರು ಮಾತಾಡ್ತಿರೋ ರೀತಿ ಮತ್ತೆ ಅಮ್ಮನ್ನ ನೋಡ್ಕೊಳ್ಳೋ ರೀತಿ ಮತ್ತೆ ಅಮ್ಮನಿಂದ ಇವ್ರಿಗೆ ಈ ಕಲೆ ಒಲ್ದು ಬಂದಿರೋ ರೀತಿ ನೋಡ್ತಿದೆ. ಖಂಡಿತವಾಗ್ಲು ಇಂಥ ದೃಷ್ಟ ಆಯ್ತಲ್ಲ, ಇದು ನನ್ನ ಭಾಗ್ಯ ಅಂತ ಹೇಳ್ಬೋದು. ಒಂದು ಎರಡನೇದು ಇಂಥವ್ರು ನಮ್ಮ ಜೊತೆ ಇನ್ನೂ ಇದಾರಲ್ಲ, ನಾವು ಖಂಡಿತವಾಗ್ಲು ಏನ್ ನೀವು ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಕನ್ನಡಿಗರೆಲ್ಲ ಗರ್ವ ಪಡುವಂತ ವಿಷಯ ಖಂಡಿತವಾಗ್ಲು ಸೀರಿಯಸ್ ಆಗಿ. ಮತ್ತೆ ಇನ್ನೂ ಒಂದು 2-3 ಪ್ರಶ್ನೆಗಳಿದೆ ಖಂಡಿತವಾಗ್ಲು, ಅದೆಲ್ಲ ನಾನು ಕೇಳಬೇಕು. ಸ್ವಾಮಿ, ನನಗೆ ಒಂದು ಡೌಟ್. ಇವಾಗ ನೀವು ಸಿಹಳ್ಳಿ ಉಚ್ಚಮ್ಮನ ಭಕ್ತರಾಗಿ ಬೇರೆ ಭಕ್ತರು ಮನೆಗೆ ಬಂದು ಪೂಜೆ ಮಾಡೋ ಅವಶ್ಯಕತೆ ಮತ್ತೆ ಅವೈಲಬಿಲಿಟಿ ಇದೆಯಾ? ಖಂಡಿತವಾಗ್ಲು ಅದನ್ನ ಹೇಳಿ. ನೋಡಿ, ನಮ್ಮ ಗ್ರಾಮದಲ್ಲಿ ನಮ್ಮಮ್ಮ ಪೂಜೆ ಆಗ್ಲಿ ಇನ್ನೊಂದಾಗ್ಲಿ ಹೊರಗಡೆ ಹೋಗಿ ಮೆರೆದಿಲ್ಲ. ಸಿಹಳ್ಳಿ ಒಂದ್ರಲ್ಲೇ ನೀವು ಹೊರಗಡೆಯವ್ರು ಬಂದು ಕಾರ್ಯ ಮಾಡ್ಬೇಕಾದ್ರು ಬಂದು ನಮ್ಮ ಯಜಮಾನರುಗಳು ಪರ್ಮಿಷನ್ ತಕೊಂಡು ಆ ಅಮ್ಮನ ಜಾಗದಲ್ಲಿ ಅನ್ನದಾನ ಮಾಡ್ಬೇಕು. ಅನ್ನದಾನ ಮಾಡ್ಬೇಕು. ಇಲ್ಲ ಅವ್ರ ಕೈಲಿ ಆಗ್ಲಿಲ್ಲ ಅಂದ್ರೆ ಪೂಜೆ ಮಾಡಿಸ್ಕೊಂಡು ರಸಾಯನ ಏನೋ ಮಾಡಿಸ್ಕೊಂಡು ಹೋಗ್ತಾರೆ. ಹೊರಗಡೆ ಈ ಬ್ಯಾರೆ ಊರ್ಗ್ ಹೋಗಿ ಅಮ್ಮ ಮೆರುವುದೇ ಆಗ್ಲಿ ಇನ್ನೊಂದು ಸಿಹಳ್ಳಿ ಉಚ್ಚಮ್ಮ ಬಂದವಳಿ ಅಂತ ಪೂಜೆ ಕಟ್ಟುವುದಾಗ್ಲಿ ಇಲ್ಲ ನಮ್ ತೋದು ಇಲ್ಲ. ಅಂದ್ರೆ ತಾಯಿ ಆ ಒಂದು ಜಾಗದಲ್ಲಿ ಮಾತ್ರ, ಒಂದೇ ಜಾಗದಲ್ಲಿ, ಪ್ರಪಂಚದಲ್ಲಿ ಒಂದೇ ಜಾಗ, ಅದೊಂದೇ ಜಾಗದಲ್ಲಿ ಹೊರಟೋಗ್ತಾರೆ. ಹೇಳ್ಬೇಕಂದ್ರೆ ನೋಡಿ, ಇವಾಗ ಇವ್ರು ನಮ್ಮ ಅಣ್ಣವ್ರು ಇವತ್ತು ದೇವ್ರ ಕಾರ್ಯ ಮಾಡಿದ್ರು, ಇವತ್ತು ಕೂಡ ಮಾಡಿರೋದು ಆ ಅಮ್ಮನ ಕಾರ್ಯನೇ. ಬಟ್ ಆ ಅಮ್ಮನ ಹೆಸರಲ್ಲಿ ಅಲ್ಲಿಂದ ತೀರ್ಥ ಪ್ರಸಾದನ ತಂದು ಆ ತಾಯಿನ ಹೆಸರಲ್ಲಿ ಇವತ್ತು ಇವರು 4 ಜನಕ್ಕೆ ಅನ್ನ ಸಂತರ್ಪಣೆಯನ್ನ ಮಾಡಿ ಆ ಕಾರ್ಯಕ್ರಮದ ಖುಷಿಗೋಸ್ಕರ ಆ ಅಮ್ಮನ ಸೇವೆ ಆಗಿರ್ತಕ್ಕಂಥ ಕೋಲಾಟ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ನೋಡಿ, ಇದ್ರಲ್ಲಿ ಏನ್ ಖಂಡಿತವಾಗ್ಲೂ ಅರ್ಥ ಮಾಡ್ಕೋಬೇಕಾಗಿರೋದು, ಜಗನ್ಮಾತೆ ಏನ್ ಆದಿಸ್ಥಳ ಇದೆ, ಆದಿಶಕ್ತಿ ಸ್ಥಳ ಏನಿದೆ ಅದೊಂದೇ.
ಅದರ ಪರವನಾಗಿ ಅಥವಾ ಒಂದು ಪ್ರಸಾದ ತೀರ್ಥ ಸೇವನೆಯಿಂದ ಬೇರೆಯವ್ರ ಮೇಲೆ ಪೂಜೆ ಮಾಡ್ಬೋದು ಅಷ್ಟೇ. ತಾಯಿ ಆ ಜಾಗ ಬಿಟ್ಟು ಬೇರೆ ಜಾಗಕ್ಕೆ ಬರ್ತಿಲ್ಲ ಅನ್ನೋದು ಇದು ಮೇನ್ ಉದಾಹರಣೆ ಸರ್. ಮತ್ತೆ ಈ ತಾಯಿ ದರ್ಶನ ಮಾಡ್ಕೊಡಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದ ನಿಮ್ಗೂ ಕೂಡ ನಂಗೆ ಭಾರಿ ಧನ್ಯವಾದ ಹೇಳ್ತೀನಿ ಅಷ್ಟೇ. ಸೊ ಈ ತಾಯಿನ ಹೇಗ್ ನಿಮ್ಗೆ ಗೊತ್ತು, ಮತ್ತೆ ಈ ತಾಯಿನ ಇಲ್ಲಿ ಕರ್ಸಕ್ ಕಾರಣ ಏನು ಸರ್? ಈ ತಾಯಿಗೆ ಒಂದು ಅದ್ಭುತ ಶಕ್ತಿ ಐತೆ. ಈ ತಾಯಿ ನಮ್ ತಾಯಿ ಮನೆ ದೇವ್ರು. ಅದು ನಿಮ್ಮ ತಾಯಿ ನಮ್ ತಾಯಿ ಮನೆ ದೇವ್ರು. ನಮ್ ತಾಯಿ ಆ ಸಿಹೇಳಿ ಹುಚ್ಚಮ್ಮನಿಂದ ಅಲ್ಲಿಂದ ಆಶೀರ್ವಾದ ಪಡ್ಕೊ ಬಂದು ನಾವ್ ಇಲ್ಲಿ ಬಂದು ಬೆಳೆದಿರೋ ಮಕ್ಕಳು ನಾವು ಅವ್ರ ಕಡೆಯಿಂದ. ಆ ತಾಯಿದ ಅಲ್ಲೇ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ನಾವ್ ಅಲ್ಗೋಗಿ ಅಲ್ಲಿ ಮಾಡಕ್ ಆಗದ ಕಾರಣ ಅಲ್ಲಿಂದನೇ ಅವ್ರ ಗುಡ್ಗಳಾದ ಪೂಜಾರಿಗಳಾದ ಅವ್ರ ಅರ್ಚಕರು ಕರ್ಕೊಬಂದು ಅಲ್ಲಿಂದ ತೀರ್ಥ ಪ್ರಸಾದ ತಗೊಬಂದು ಅಲ್ಲಿಂದ ನಮ್ ಕೈಲಾದಷ್ಟು ನಾವು ಜನಗಳಿಗೆ ಎಷ್ಟು ಶಕ್ತಿ ಐತೆ ಭಗವಂತ ಹುಚ್ಚಮ್ಮ ಎಷ್ಟು ಶಕ್ತಿ ನಮಗೆ ಕೊಟ್ಟವಳು ಅಷ್ಟು ಶಕ್ತಿಲಿ ನಾವು ಇಷ್ಟೊಂದನ ಸ್ನೇಹಿತರೆಲ್ಲ ಕರ್ಕೊಬಂದು ಈ ಕಲೆನ ಅಲ್ಲಿಂದ ಕರ್ಕೊಬಂದು ನಮ್ಮೂರಲ್ಲಿ ಎಷ್ಟು ಜನಕ್ಕೆ ಸಪೋರ್ಟ್ ಮಾಡಬೇಕು, ನಮ್ಗೆ ಎಷ್ಟು ಜನಕ್ಕೆ ಕೊಡ್ಬೇಕು ಅನ್ನಿಸ್ತದೋ ಆ ಹುಚ್ಚಮ್ಮನ ಕಡೆಯಿಂದ ನಾವು ಮಾಡಿಸಿದೀವಿ. ಆ ಹುಚ್ಚಮ್ಮನ ಶಕ್ತಿ ಅದ್ಭುತ, ಅದು ಹೇಳಕ್ಕೆ ಆಗಲ್ಲ. ಅದು ಆ ಹುಚ್ಚಮ್ಮ ಎಷ್ಟವಳೆ ಅಂತ ಅದು ನಾವ್ ಇಲ್ಲಿ ಕುತ್ಕೊಂಡು ಮಾತಾಡಕ್ಕಾಗಲ್ಲ. ನಾವ್ ಅಲ್ಲೇ ಹೋಗಿ ಅಲ್ಲೇ ವಿಡಿಯೋ ಮಾಡಿ ಅಲ್ಲೇ ಭಗವಂತನ ಎಲ್ಲ ಇಡೀ ಪ್ರಪಂಚಕ್ಕೆ ತೋರಿಸ್ಬೋದು. ಇಡೀ ಪ್ರಪಂಚದಲ್ಲಿ ಯಾರು ತೋರಿಸಿಲ್ವೇನೋ ನಿಮ್ ಯೂಟ್ಯೂಬ್ ಚಾನಲ್ ಇಂದ ಇಡೀ ಇವತ್ತು ಫಸ್ಟ್ ಆ ಹುಚ್ಚಮ್ಮಂದ ನೀವು ರೆಕಾರ್ಡ್ ಮಾಡ್ತಾ ಇದ್ದೀರಾ. ನಿಮ್ಗೂ ದೇವ್ರು ಒಳ್ಳೇದ್ ಮಾಡ್ಲಿ, ಆ ಹುಚ್ಚಮ್ಮ ಶಕ್ತಿ ನಿಮ್ಗೂ ಕೊಡ್ಲಿ. ಆ ದೇವ್ರ ಭಗವಂತ ನಮ್ ಕರ್ಸಿರೋರ್ಗೆ ನಾವು ಇವ್ರಿಗೆ ಯಾವತ್ತು ಆಹ್ವಾನ ಮಾಡಿ ಕರ್ಸಿಲ್ಲ. ಅವ್ರ ಪ್ರೀತಿಯಿಂದ ಬಂದು ನಾವು ದುಡ್ಡು ಕೊಟ್ಟಿ ಏನೋ ನಾವು ದುಡ್ಡು ಜಾಸ್ತಿ ಕೊಟ್ಟಿ ಕರ್ಸಿ ಈ ಕಲೆನ ಬೆಳೆಸಿಲ್ಲ ಅವ್ರ ಹತ್ರ. ಇವತ್ತು ಇವ್ರ ಕಲೆಗೂ ಒಂದು ಬೆಲೆ ಸಿಕ್ಕೈತೆ. ಆ ಭಗವಂತ ಹುಚ್ಚಮ್ಮ ತಾಯಿ ಚಿಕ್ಕುಚ್ಚಮ್ಮ ದೊಡ್ಡಮ್ಮ ತಾಯಿ ಇಂಥವ್ರ ಕಲೆನ ಬೆಳೆಸ್ಲಿ. ಯಾರ ದೊಡ್ಡವರು ದುಡ್ಡಿರುವಂತವ್ರು ಇವ್ರನ್ನ ಬೆಳೆಸ್ಲಿ, ಇವ್ರಿಗೆ ಆಶೀರ್ವಾದ ಮಾಡ್ಲಿ. ನಿಮ್ಮಂತವ್ರಿಗೂ ದೇವ್ರು ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ. ನಮ್ಗೂ ನಿಮ್ ಕಡೆಯಿಂದ ಈಗ ಬಂದಿರೋರ್ ಕಡೆಯಿಂದ ಹುಚ್ಚಮ್ಮ ನಮಗೂ 4 ಜನಕ್ಕೆ ಅನ್ನ ಹಾಕೋ ಶಕ್ತಿ ಕೊಡ್ಲಿ. ಭಗವಂತ ನಮ್ ಕಡೆಯಿಂದ ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ. ನಾನು ಕೇಳ್ಕೋದಷ್ಟೇ, ನೀವೆಲ್ಲ ಹೋಗ್ತಾ ಇದ್ರು ನಾನೆಲ್ಲಿ ಬರ್ತಾ ಇದ್ದ ಗೊತ್ತಿಲ್ಲ. ಬಂದಿರೋದು ಹುಚ್ಚಮ್ಮನ ಋಣದಿಂದ ನಾವು ಬಂದಿದ್ದೀರಾ. ನನಗೂ ಇಲ್ಲಿ ಸಿಕ್ಕಿರೋದು ನಿಮ್ ಪುಣ್ಯ, ಇವ್ರು ಬಂದಿರೋದು ನನ್ ಪುಣ್ಯ. ನಾವ್ ದಯವಿಟ್ಟು ಗೊತ್ತಿಲ್ಲ ಹುಚ್ಚಮ್ಮನೇ ಕರ್ಸಿರ್ಬೇಕು ನನ್ನ. ಇಷ್ಟು ಜನ ಸ್ನೇಹಿತರವ್ರೆ, ಇಷ್ಟು ಜನ ಸ್ನೇಹಿತರಿಗೂ ನಾನು ಆಹ್ವಾನ ಮಾಡಿಲ್ಲ. ನನ್ನ ತಮ್ಮ ಕರ್ಕೊಂಡ್ಬಂದು ಇದೆಲ್ಲ ಮಾಡ್ಸೋನೆ. ಆ ಭಗವಂತ ಆಯುಷ್ ಆರೋಗ್ಯ ಕೊಟ್ಟು ಹುಚ್ಚಮ್ಮನ್ನ ಇನ್ನ ಎತ್ತರವಾಗಿ ಬೆಳೆಸ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಗೂ ಸುಧಾ ನಿಮ್ ಚಾನಲ್ ಹೇಳಿಲ್ಲ, ಇನ್ನೊಂದ್ ಹೆಸರು ಹೇಳಿ ನಿಮ್ ಚಾಲೆಂಜ್. ಕನ್ನಡ ಚಾಪ್ಟರ್ ಚಾಲೆಂಜ್ ಕನ್ನಡಿಗ. ನಾನು ಯೂಟ್ಯೂಬ್ ಎಲ್ಲ ನೋಡ್ತಾ ಇದ್ದೀನಿ. ದೈವಸ್ಥಳ ನಿಮ್ದು ಆ ಎತ್ತರಕ್ಕೆ ಬೆಳಿಲಿ. ಈ ಹುಚ್ಚಮ್ಮನ ಕಡೆಯಿಂದಾನೇ ನಿಮ್ದು ಬೆಳೆದೇ ಬೆಳಿತೀರಾ. ದಯವಿಟ್ಟು ಇದೆಷ್ಟು ಆಯ್ತದ ಅಷ್ಟುನು ಇದಕ್ಕೆ ಎಷ್ಟು ಅದು ಶೇರ್ ಮಾಡ್ತಾರೋ ಇಲ್ಲ ಲೈಕ್ ಮಾಡ್ತಾರೋ ಇಲ್ಲ ನಿಮ್ಗೆ ಆಶೀರ್ವಾದ ಈ ಚಾಲೆಂಜ್ ಬಂದು ನಿಮ್ಮ ಟೀಮ್ಗೆಲ್ಲಾನು ದೇವ್ರು ಒಳ್ಳೇದ್ ಮಾಡ್ಬೋದು. ದೇವರನ್ನು ಕಾಪಾಡಿ. ಹುಚ್ಚಮ್ಮ ಶಕ್ತಿ ಅಷ್ಟೈತೆ. ಹುಚ್ಚಮ್ಮನ ಬಗ್ಗೆ ಹೇಳ್ಬೇಕಂದ್ರೆ ಒಂದು ದಿನ ಎಲ್ಲ ಬೇಕು, ಒಂದು ದಿನ ಆದ್ರೂ ಮುಗಿಯಲ್ಲ ಹುಚ್ಚಮ್ಮನ ಬಗ್ಗೆ ಹೇಳ್ಬೇಕಂದ್ರೆ. ನಾನು ಇಲ್ಲಿ ನಿಮ್ದು 1 ಅವರ್ ರೆಕಾರ್ಡ್ ಮಾಡ್ತಿರೋ 2 ಅವರ್ ರೆಕಾರ್ಡ್ ಮಾಡ್ತಿರೋ ನನ್ಗೆ ಗೊತ್ತಿಲ್ಲ. ಹುಚ್ಚಮ್ಮನ ಬಗ್ಗೆ ನಾನು ಮಾತಾಡ್ಬೇಕಂದ್ರೆ ಅದು ದಿನ ಎಲ್ಲ ನಂದೇ ರೆಕಾರ್ಡ್ ಮಾಡ್ಬೇಕಾಯ್ತದೆ. ಎಷ್ಟು ದಿವಸ ಟೈಮ್ ಕೊಡ್ತೀರಾ ನನ್ ಕೊಡಿ, ನಾನು ಡೈರೆಕ್ಟ್ ಆಗಿ ಲೈವ್ ಅಲ್ಲಿ ಮಾತಾಡ್ತೀನಿ. ಅಲ್ಲಿ 1,00,000 ಜನ ಬಂದ್ರು ಒಬ್ರು ಮನೆಗಲ್ಲ 100-200 ಮರಿಗ್ ಹೋದ್ರು ಅವ್ರವ್ರ ಮನೆಗ್ ಮರಿ ತಗೋತಾರೆ. ಅವ್ರ ಮನೇಲಿ 1 ಪೀಸ್ ಮಟನ್ ತಗೊಂಡು ಅವ್ರ ಮನೇಲಿ ಮಡಿಕೋಂಗಿಲ್ಲ, ಮನೆಗೆ ಕೊಟ್ಕೊಳ್ಸ್ಬಿಡ್ತಾರೆ. ಮಟನ್ ಒಂದ್ ಮರಿ ಕಟ್ ಮಾಡಿ ಇವ್ರ ಮನೆಗೆ ಒಂದ್ ಕೊಟ್ಕೊಳ್ಸ್ತಾರೆ, ಇವ್ರ ಮನೆಗೆ ಒಂದ್ ಕೊಟ್ಕೊಳ್ಸ್ತಾರೆ. ಕಟ್ ಮಾಡ್ಕೊ 1 ಪೀಸ್ ಮಾಡಿ ದೇವ್ರಿಗೆ ಕೊಡ್ಬೇಕು. ಅವ್ರ ಮನೇಲಿ 1 ಪೀಸ್ ಮಡಿಕೊಂಡ್ರು ಆತರ 200 ಮರಿ ಕಟ್ ಮಾಡಿ ಆತರ ಹಬ್ಬ ಮಾಡ್ಬೇಕಾಯ್ತದೆ. ಅದ್ 20 ವರ್ಷಕ್ಕೊಂದ್ಸ ಆಯ್ತದೋ 30 ವರ್ಷಕ್ಕೊಂದ್ಸದ ಆಯ್ತದೋ ಗೊತ್ತಿಲ್ಲ. ಆ ತರ ದೇವ್ರ ಹಬ್ಬ ಮಾಡ್ಬೇಕು. ಒಂದು ಪೊಲೀಸ್ ಬರಲ್ಲ, 1 ಪೀಸ್ ಕಳ್ತನ ಮಾಡಿದ್ರೆ ಆತರ ಹಬ್ಬ ಮಾಡ್ಬೇಕು. ಅಷ್ಟು ಪವರ್ಫುಲ್ ದೇವ್ರು. ಒಬ್ರು ಪೊಲೀಸ್ ಅವ್ರು ಬರಲ್ಲ ಅಲ್ಲಿಗೆ. ಖಂಡಿತ ಸೀರಿಯಸ್ ಆಗಿ ಆ ತಾಯಿ ದೇವ್ರ ಬಗ್ಗೆ ಸಾಕಾಗೈತೆ. ನಾನು ಇನ್ನ ಮಾತಾಡ್ಬೇಕಂದ್ರೆ ನಂಗೆ ಟೈಮೇ ಸಾಲಲ್ಲ. ಇನ್ನೊಂದು ಎಪಿಸೋಡ್ ಮಾಡೋದು ಆಗುತ್ತೆ. ನಾನು ಮಾತಾಡೋದು ಸ್ಟಾಪ್ ಮಾಡ್ಕೊಡಿ. ಖಂಡಿತವಾಗಲೂ ಇಲ್ಲಿ ಅರ್ಥ ಆಗ್ತಿರೋ ಒಂದು ಸತ್ಯ ಏನಂತಂದ್ರೆ ಆ ಜಗನ್ಮಾತೆ ಬಗ್ಗೆ ಕೇಳ್ತಿದ್ರೆ ಇಷ್ಟು ಮೈ ರೋಮಾಂಚನ ಆಗ್ತಿದೆ. ಹೌದು. ಸೊ ಆ ಜಗನ್ಮಾತೆ ಬಗ್ಗೆ ಕೇಳ್ತಿದ್ರೆ ಖಂಡಿತವಾಗ್ಲೂ ಇಂಥ ಪುಣ್ಯ ಭೂಮಿ ನಾವೆಲ್ಲ ಹುಟ್ಟಿದೀವಲ್ಲ, ಮತ್ತೆ ನಾವೆಲ್ಲ ಕಣ್ಣನ್ನ ನೋಡ್ತಿದೀವಲ್ಲ, ಇದ್ರ ಬಗ್ಗೆ ಬಹಳ ಹೆಮ್ಮೆ ಇದೆ ಖಂಡಿತವಾಗ್ಲೂ. ಮತ್ತೆ ಸರ್ ನಿಮ್ಮ ಅಧ್ಯಕ್ಷತೆಯಲ್ಲಿ ಒಂದು ಸುಂದರವಾದ ಒಂದು ನಾಟಕ ಟೈಪ್ ಮತ್ತೆ ಒಂದು ಸಾಂಸ್ಕೃತಿಕ ಕಲೆ ನಡೀತು. ಅದರಲ್ಲಿ ಬಹುಮುಖ್ಯ ಪಾತ್ರ ವಹಿಸ್ತಾರೆ ಇವರು. ಅಂದ್ರೆ ನಿಮ್ಮ ಅಧ್ಯಕ್ಷತೆಯಲ್ಲಿ ವಹಿಸ್ತಾರೆ ಇವರು ಪಾತ್ರ ನೋಡಿ ನನಗೆ ಭಾರಿ ಖುಷಿ ಆಯ್ತು. ತುಂಬಾ ಹೌದು, ತುಂಬಾ ಎಂಟರ್ಟೈನ್ಮೆಂಟ್ ಆಗಿತ್ತು ಖಂಡಿತವಾಗ್ಲೂ. ತುಂಬಾ ಎಂಟರ್ಟೈನ್ಮೆಂಟ್ ಆಗಿತ್ತು ಸೀರಿಯಸ್ಲಿ ಖಂಡಿತವಾಗ್ಲೂ. ಅದ್ರ ಬಗ್ಗೆ ಖುಷಿ ಇದೆ ಸರ್. ದಯವಿಟ್ಟು ನಿಮ್ ಪರಿಚಯ ತಿಳ್ಕೊಳ್ಳಿ. ನಮ್ಮ ಹೆಸರು ಶ್ರೀಧರ್ ಅಂತ.
ನಮ್ಮೂರು ಬಿಸಿಹಳ್ಳಿ. ಬಿಸಿಹಳ್ಳಿ ಬನ್ನೂರು ಸಿಹಳ್ಳಿಗೆ ಇನ್ಸಿಲು ಬಿಸಿಹಳ್ಳಿ, ಅಲ್ಲಿ 2 ಸಿಹಳ್ಳಿ ಆಯ್ತು. ಮೂಗೂರು ಸಿಹಳ್ಳಿ, ಬನ್ನೂರು ಸಿಹಳ್ಳಿ, ಬಿಸಿಹಳ್ಳಿ, ಬನ್ನೂರು ಹೋಬಳಿ, ಟಿ ನರಸೀಪುರ ತಾಲೂಕು, ಮೈಸೂರು ಡಿಸ್ಟಿಕ್. ಸರ್ ನಿಜವಾಗ್ಲೂ ನಿಮ್ಮ ಕಲೆ ಅಭಿನಯ ನೋಡಿ ಒಂದು ಸೆಕೆಂಡ್ ಕಳೆದೋದೆ. ನಿಜ ಆ ತಾಯಿ ಸೇಳಿ ಉಚ್ಚಮನ ಆಶೀರ್ವಾದ ಖಂಡಿತವಾಗ್ಲೂ ನಿಮ್ಮ ಮೇಲೆ ಇದೆ, ಖಂಡಿತವಾಗ್ಲು. ಮತ್ತೆ ಆ ಒಂದೊಂದು ಪದ, ಆ ಪದ ಜೋಡಣೆ ಆಗಿರ್ಬೋದು ಅಥವಾ ನೀವು ಆಡ್ತಿದ್ದಂತ ಮಾತುಗಳು ಅವೆಲ್ಲ ಬಹಳ ಅದ್ಭುತವಾಗಿದ್ದು ಖಂಡಿತವಾಗ್ಲು. ನಮಗೆ ಅಂದ್ರೆ ಈ ಕಲೆ ಹೆಂಗೆ ಅಂದ್ರೆ ಹೇಗೆ ಹೊಲಿತು ನಿಮ್ಗೆ ಇದೆಲ್ಲ ದಯವಿಟ್ಟು ಹೇಳಿ. ಇದು ನಾವು ಈ ಜಾಗ ನಮ್ಮ ಅಮ್ಮನ ಹೆಸರು ಎತ್ಕೊಂಡು ನಾವು ಬರೋವರೆಗೂ ಇಲ್ಲಿಗೆ ನಮ್ಗೆ ಆಡ್ತೀವಿ ಅನ್ನೋ ಭರವಸೆನೇ ಇರಲ್ಲ. ಓಕೆ 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 ಓಕೆ. ನಾವು ಕೋಲಾಟ ಸ್ಟಾರ್ಟ್ ಮಾಡಿ ಅಮ್ಮನ್ ನೆಂದ ಮೇಲೆ ಅದು ಆಟೋಮೆಟಿಕ್ ಬರುವಂತದ್ದು ಇರೋದು. ಅಮ್ಮನ್ ಸತ್ಯದಿಂದ ಹೇಳ್ತಾ ಇರೋದು ಈ ಮಾತನ್ನ. ಇದೇನೋ ಒಳ್ಳೇದಾಯ್ತದ ಬೋ. ಮುತ್ತಪ್ಪ ಏನಪ್ಪ ಮೈಕ್ ಐತೆ ಆಚೆ ಇದೆ. ಸೊ ಒಂದು ಚಿಕ್ಕ ಅಡಚಣೆ ದಯವಿಟ್ಟು ಕ್ಷಮಿಸ್ಬೇಕು. ಏನ್ ಅಮ್ಮನ ಬಗ್ಗೆ ಮಾತಾಡ್ತಿದ್ದೋ ಅದ್ ಮತ್ತೆ ಇವ್ರು ಪೂಜೆ ಮಾಡಿರೋ ರೀತಿ ನೋಡಿ, ಮತ್ತೆ ಅಮ್ಮ ಈ ಕಲೆನ ಸ್ವತಃ ತಾನೇ ನೋಡ್ಬೇಕು ಅಂತ ಒಬ್ಬ ಭಕ್ತನ ಮೇಲೆ ಮೈದುಂಬಿ ತನ್ನ ಭಕ್ತರ ಕಷ್ಟಗಳನ್ನ ಕೇಳಕ್ಕೆ ತನ್ನ ಮನೆಗೆ ಬಂದಿದ್ಲು ಅಂದ್ರೆ ಖಂಡಿತವಾಗ್ಲು ನಾನು ಎದುರುಗಡೆ ನೋಡಿದವನಿಗೆ ಆ ಪದಗಳನ್ನ ವರ್ಣಿಸಕ್ ಆಗ್ತಿಲ್ಲ. ಖಂಡಿತವಾಗ್ಲು ಆ ತಾಯಿ ಮಾತಾಡಿದಂಥ ರೀತಿ ಆಗಿರ್ಬೋದು, ವಾಗ್ದಾನ ಕೊಟ್ಟಂತ ಹೇಳಿಕೆಗಳಾಗಿರ್ಬೋದು, ಆ ಭಕ್ತನ ಮಾತಾಡ್ಸೋ ಎಷ್ಟು ಅದ್ಭುತವಾಗಿ, ಎಷ್ಟು ಪ್ರೀತಿಯಿಂದ, ಒಂದು ಲವಲವಿಕೆಯಿಂದ ತನ್ನ ಮಕ್ಕಳನ್ನ ಹೇಗೆ ಕಾಪಾಡ್ಕೊತಾಳೋ, ಹೇಗೆ ಮಾತಾಡಿಸ್ತಾರೋ, ಹೇಗೆ ಮುದ್ದು ಮಾಡ್ತಾರೋ, ಅಷ್ಟು ಅದ್ಭುತವಾಗಿ ತಾಯಿ ಮಾತಾಡೋದು ಖಂಡಿತವಾಗ್ಲು. ಅಂತ ತಾಯಿ ಮಾತುಗಳನ್ನ ಕೇಳಿದಂಥ ನನ್ನ ಕಿವಿಗಳಾಗಿರ್ಬೋದು ಅಥವಾ ಅದನ್ನ ಕಂಡಾರ ನೋಡಿದಂಥ ನಾನಾಗಿರ್ಬೋದು ಬಹಳ ಧನ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಖಂಡಿತವಾಗ್ಲು. ಮತ್ತೆ ಇವಾಗ ಏನ್ ನೀವು ನೋಡ್ತಾ ಇದ್ದೀರಾ, ಇದು ಸಾಕ್ಷಾತ್ ಶ್ರೀ ಉಚ್ಚಮ್ಮ ಪ್ರತಿರೂಪ. ಮೂಲ ವಿಗ್ರಹ ನಮ್ಗೆ ಯಾವುದೇ ತರ ದೇವಸ್ಥಾನದಿಂದ ಹೊರಗಡೆ ಕೊಡೋ ಆ ಊರಿನ ನಿರ್ಬಂಧನಕ್ಕೆ ಒಳಗಾಗಿ ಮತ್ತೆ ಅಮ್ಮನ ಅವನು ಕಟ್ಟುನಿಟ್ಟ ವ್ಯವಸ್ಥೆಗೊಳಗಾಗಿ ಅಮ್ಮ ಎಲ್ಲೂ ಈಚೆಗಡೆ ಬರಲ್ಲ. ತನ್ನ ವಾಗ್ದಾನಗಳನ್ನ ಅಥವಾ ತನ್ನ ಪ್ರತಿರೂಪಗಳನ್ನ ಕಳಿಸ್ಕೊಡ್ಬೋದು ಅಷ್ಟೇ. ಸೊ ಅಮ್ಮನ ವಿಶೇಷತೆಗಳ ಬಗ್ಗೆ ಮತ್ತೆ ಅಮ್ಮನ ಕಟ್ಟು ನಿಟ್ಟಿನ ರೂಲ್ಸ್ಗಳ ಬಗ್ಗೆ, ನಿಯಮಗಳ ಬಗ್ಗೆ ಅದನ್ನ ಇವತ್ತುವರೆಗೂ ತುಂಬಾ ಜವಾಬ್ದಾರಿಯುತದಿಂದ ಮತ್ತೆ ಏನದು ಪರ್ಟಿಕ್ಯುಲರ್ ನೇಮ್ ಗೊತ್ತಾಗ್ತಿಲ್ಲ, ಮತ್ತೆ ಅಷ್ಟೇ ಭಕ್ತಿಪೂರ್ವಕವಾಗಿ ಕಾಪಾಡ್ಕೊಬರ್ತಿರೋ ಕೆಲವೊಬ್ಬರನ್ನ ಮಾತಾಡ್ಕೊಂಡು ಖಂಡಿತವಾಗ್ಲು ಅಮ್ಮನ ಬಗ್ಗೆ ತಿಳ್ಕೊಂಡು ಮತ್ತೆ ಅವ್ರನ್ನ ಖಂಡಿತವಾಗ್ಲು ಮಾತಾಡ್ಕೊಳ್ಳೋಣ. ಸ್ವಾಮಿ, ನನಗೆ ಒಂದು ವಿಷಯ ನಂಗೆ ಅರ್ಥ ಆಗ್ತಿಲ್ಲ ಖಂಡಿತವಾಗ್ಲು. ಇವಾಗ ಒಂದು ದೇವ್ರಂದ್ರೆ ಎಲ್ಲಾ ಕಡೆ ಹೋಗುವಂಥದ್ದು ಅಥವಾ ಸರ್ಕಾರದ ಅಧೀನದಲ್ಲಿರುವಂಥದ್ದು, ಇದು ಖಂಡಿತವಾಗ್ಲು ಇರುವಂಥ ಒಂದು ರೂಲ್ಸ್ ಎಲ್ಲ ಕಡೆ. ಇವಾಗ ಏನ್ ಸರ್ಕಾರ ಮುಜರಾಯಿ ಇಲಾಖೆ ಇದೆ, ತುಂಬಾ ಅದ್ಭುತವಾದ ದೇವಸ್ಥಾನಗಳನ್ನ ಮತ್ತೆ ತುಂಬಾ ಬೆಳವಣಿಗೆ ಆಗ್ತಿರೋ ದೇವಸ್ಥಾನಗಳನ್ನ ತನ್ನ ಅದು ಆಡಳಿತ ತಗೊಬಿಡುತ್ತೆ. ಆದ್ರೆ ಈ ಜಗನ್ಮಾತೆಗೆ ಸರ್ಕಾರನೇ ಗೆದ್ದಂತ ತಾಯಿ ಅಂತ ಒಂದು ನೇಮ್ ಇದೆ, ದಯವಿಟ್ಟು ಅದ್ರ ಬಗ್ಗೆ ಹೇಳ್ಕೊಡಿ. ನೋಡಿ, ಇದು ಹಿಂದೆ ಅಂದ್ರೆ ನಮ್ಮ ತಾತ ಅವ್ರ ಕಾಲದಿಂದ ಹಿರೀಕರು ಹೇಳ್ತಾ ಇರ್ತಕ್ಕಂಥದ್ದು, ಸರ್ಕಾರಕ್ಕೆ ಸವಾಲು ಹಾಕಿ ಒಮ್ಮ ಇಲ್ಲಿ ಉಳಿದವಳಿ ಅಂತ ಕಂಡು ಬಂದಿದ್ದು ಯಾರು ಮಾತಾಯಿ. ಇಲ್ಲಿವರೆಗೆ ಒಂದು ಪೊಲೀಸ್ ಆಗಲಿ ಮತ್ತು ಯಾವುದೇ ಆಗಲಿ ಇನ್ನೊಂದು ಅಡಚಣೆ ನಮ್ಮಲ್ಲಿ ಬಂದಿಲ್ಲ. ಅವರು ಸಹ ನಮ್ಮ ಗ್ರಾಮಕ್ಕೆ ಬಂದಿಲ್ಲ. ನೋಡಿ, ಸ್ವತಃ ಸರ್ಕಾರಿ ಅಧಿಕಾರಿಗಳೇ ತಾಯಿ ದರ್ಶನ ಮಾಡಬೇಕು ಅಂದ್ರೆ ತಮ್ಮ ಯೂನಿಫಾರ್ಮ್ನ ಬಿಟ್ಟು ಮತ್ತೆ ಯಾವುದೇ ಒಂದು ಸರ್ಕಾರದ ಆಡಳಿತ ವ್ಯವಸ್ಥೆ ಹೊಂದಿರೋ ಪ್ರತಿಯೊಬ್ಬ ಅಧಿಕಾರಿ ಕೂಡ ತನ್ನೆಲ್ಲ ನಿಷ್ಠೆಗಳನ್ನ ಬಿಟ್ಟು ತನ್ನ ಕರ್ತವ್ಯನ ಬಿಟ್ಟು ಒಬ್ಬ ಭಕ್ತನಾಗಿ ಬಂದು ಮಾತ್ರ ತಾಯಿ ದರ್ಶನ ಮಾಡ್ಬೇಕು ಇವತ್ತವರೆಗೂ. ನೋಡಿ, ಇಂಥ ಶಕ್ತಿವಂತ ದೇವತೆ ನಮ್ಮ ಎದುರುಗಡೆ ಇದ್ದಾಳೆ ಅಂದ್ರೆ ಅದು ಹೇಳಕ್ಕಾಗ್ತದೆ ಖಂಡಿತವಾಗ್ಲು. ಸ್ವಾಮಿ, ಇನ್ನೊಂದು ವಿಚಾರಗಳು, ನಿಮ್ಮ ಅಮ್ಮ ಇವಾಗ ಏನು ಅಮ್ಮ ಶ್ರೀ ಉಚ್ಚಮ್ಮ ಇದ್ದಾರೆ, ಸೊ ಅಮ್ಮನ ಜಾತ್ರೆ ಮತ್ತೆ ವಿಶೇಷತೆ ಬಗ್ಗೆ ಮತ್ತೆ ದನದ ಜಾತ್ರೆ ಅಂತ ಕೇಳ್ಪಟ್ಟೆ ಖಂಡಿತವಾಗ್ಲು, ಅದ್ರ ಬಗ್ಗೆ ದಯವಿಟ್ಟು ಹೇಳಿ. ಹಿಂದೆ 25 ವರ್ಷದಿಂದ ಆಚೆಗೆ ನಾವು ಹಬ್ಬ ಮಾಡ್ತೀವಿ, ಒಂದು ಕೊಂಡದ ಹಬ್ಬ, ದಸರಾದೊಳಗೆ
ಕೊಂಡ. ಆವಾಗ ಮಾರ್ಚ್ ಒಳಗೆ ಯಾವಾಗಲೂ ಬೀಳ್ತದೆ ಹೋಳಿ ಹುಣ್ಣಿಮೆಯಲ್ಲಿ ಬಂಡಿ, ಕೊಂಡ, ಬಾಯಿಬೀಗ, ರಥೋತ್ಸವ, ಪಲ್ಲಕ್ಕಿ ಉತ್ಸವ ಇದು ನಡೀತಾ ಇದೆ. 20 ವರ್ಷದ ಈಚೆಗೆ ದನಿನ ಜಾತ್ರೆ ಅಂದ್ರೆ ತಪ್ಪದಂತೆ ನಡೀತಕ್ಕಂಥದ್ದು ಭಾರಿ ದೊಡ್ಡದಾಗಿ ನಡೀತಾ ಇದೆ. ಇವಾಗ ಭಕ್ತಾದಿಗಳು ಸಹ ಮಾತಾಯಿಗೆ ಸಹಕರಿಸ್ತಾರೆ. ಮಂಡ್ಯ ಜಿಲ್ಲೆ ಆಗ್ಬೋದು, ಹಾಸನದವ್ರು ಆಗ್ಬೋದು, ಬೆಂಗಳೂರಿನವ್ರು ಆಗ್ಬೋದು, ಮೈಸೂರಿನವ್ರು ಆಗ್ಬೋದು, ಯಾವ ಜಿಲ್ಲೆ ಜನ ಬಂದರೂ ಈ ಮಾತಾಯಿಗೆ ನಮಸ್ಕಾರ ಮಾಡ್ಕೊಂಡು ಬಹಳ ಸಂತೋಷದಿಂದ ಉತ್ಸವದಿಂದ ದನಗಳನ್ನು ಕಟ್ಟಿ ಜಾತ್ರೆ ಮುಗುವವರೆಗೂ ಇದ್ದು ತಮ್ಮ ಊರಿಗೆ ಹೋಗ್ತಾವ್ರೆ. ಒಂದು ಘಾಟಿ ಆಗಲಿ ಅವರೇ ನಮ್ಮ ಸಿಹಳ್ಳಿ, ನಮ್ಮ ಮೈಸೂರು ಜಿಲ್ಲೆ ಒಳಗೆ ಹುಚ್ಚಮ್ಮನ ಜಾತ್ರೆ ಒಳಗೆ ಒಂದು ಪೊಲೀಸ್ ಇಲ್ಲ, ಭಕ್ತಾದಿಗಳು ಬಂದವರು. ಇಂಥ ಜಾಗದಲ್ಲಿ ನಾವು ಯಾವ ಗಲಭೆನೂ ಮಾಡಬಾರ್ದು, ನಾವೇ ಸಹಕಾರ ಕೊಡಬೇಕು ಅಂತೇಳಿ ಚಪ್ಪರದಲ್ಲಿ ಅವರೇ ಸಹಕಾರ ಕೊಟ್ಟು ಯಾವ ಗಲಾಟೆ ಇಲ್ದಂತೆ ತಮ್ಮ ಗ್ರಾಮಕ್ಕೆ ತಿರುಗ್ತಾವ್ರೆ ಇಲ್ಲಿವರೆಗೂ. ಇವತ್ತವರೆಗೂ ಅದು ಖಂಡಿತವಾಗ್ಲೂ ಸರಾಸರಿಯಾಗಿ ನಡ್ಕೊಂಡ್ ಬಂದಿದೆ. ನೀವು ಈ ಜಾತ್ರೆ ವೈಶಿಷ್ಟ್ಯ ನೋಡ್ಬೇಕಂದ್ರೆ ನೆಕ್ಸ್ಟ್ ಈಗ 3ನೇ ತಿಂಗಳಲ್ಲಿ ಜಾತ್ರೆ ನಡೀತದೆ. ಅಂದ್ರೆ ಇದು ಜಾತ್ರೆನ ಭಾರಿ ದಿನಗಳ ಜಾತ್ರೆ ಅಂತಾನೆ ಫೇಮಸ್. ಭಾರಿ ದಿನಗಳ ಜಾತ್ರೆ ಅಂತಾನೆ, ಅದರಲ್ಲೂ ಹೆಣ್ಣಸುಗಳ ಪೈಕಿಲಿ ತುಂಬಾ ತುಂಬಾ ಫೇಮಸ್ ಆದಂತ ಜಾತ್ರೆ. ಈ ಚಾನೆಲ್ ನ ಯಾರು ನೋಡಿದಿರೋ ಅವರೆಲ್ಲ ಈ ತಾಯಿ ವಿಶೇಷತೆ ಬಗ್ಗೆ ತಿಳ್ಕೋಬೇಕು ಅಂದ್ರೆ 3ನೇ ತಿಂಗಳಲ್ಲಿ ಹುಣ್ಣಿಮೆ ದಿನ ಜಾತ್ರೆ ನಡೀತಿದೆ. ಬಿಸಿಹಳ್ಳಿ ಮಾರ್ಚ್ ತಿಂಗಳಲ್ಲಿ ಹುಣ್ಣಿಮೆ ದಿನ ಹುಣ್ಣಿಮೆ ದಿನ ಜಾತ್ರೆ ಸ್ಟಾರ್ಟ್ ಆಯ್ತಿದೆ. 8 ದಿನಗಳ ಕಾಲ ಈ ಜಾತ್ರೆ ನಡೀತಿದೆ. ಬೇಕಾದ್ರೆ ನಮ್ಮ ಶ್ರೀ ಆಸಕ್ತಿ ಉಚ್ಚ ಮತ್ತೆ ಸ್ಥಳಕ್ಕೆ ಬಂದ ತಾಯಿ ಮಹಿಮೆನ ಎಲ್ಲರೂ ಕೂಡ ಕಣ್ತುಂಬಿ ನೋಡ್ಬೋದು. ಅಲ್ಲಿ ಯಾವ ರೀತಿ ವೈಶಿಷ್ಟ್ಯತೆ ಆಗ್ಲಿ ಅಥವಾ ಅಲ್ಲಿ ಕಟ್ಟಂತ ಹಸುಗಳ ಬಗ್ಗೆ ಆಗ್ಲಿ, ಆ ಸ್ಥಳದಲ್ಲಿ ಇರ್ತಕ್ಕಂಥ ಮಹಿಮೆ ಬಗ್ಗೆ ಆಗ್ಲಿ ನೀವು ನಿಮ್ಗಲ್ಲಿ ತಿಳ್ಕೋಬೇಕು ಆಸಕ್ತಿ ಇದ್ರೆ ಒಂದ್ಸರಿ ಎಲ್ಲರೂ ಕೂಡ ಶ್ರೀ ಆಸಕ್ತಿ ಉಚ್ಚಮ್ಮ ತಾಯಿ ಬಿಸಿಹಳ್ಳಿಗೆ ಬಂದು ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಆ ತಾಯಿ ಮಹಿಮೆನ ನೀವು ತಿಳ್ಕೋಬಹುದು. ಅದನ್ನೇ ಹೇಳೋದು. ಇವಾಗ ಕೆಲವೊಬ್ರು ಹೇಳ್ತಾರೆ ದೇವ್ರು ಎಲ್ಲಾ ಕಡೆ ಇರ್ತಾನೆ, ಎಲ್ಲ ನಮ್ಮನ್ನು ನೋಡ್ತಾನೆ. ಖಂಡಿತವಾಗ್ಲೂ ಸತ್ಯ ಹೌದು. ಅದರ ಜೊತೆಗೆ ಹೇಗೆ ನಾವು ಊರೆಲ್ಲ ಸುತ್ತಾಡ್ಕೊಬಂದು ನಮ್ಮ ಮನೆಗೆ ಹೋಗಿ ಮನ್ಕೊಂತೀವಿ, ಹಾಗೆ ಎಲ್ಲಾ ಕಡೆ ದೇವರಿದ್ರು ಆ ತಾಯಿ ಇರೋ ಜಾಗಕ್ಕೆ ಹೋಗಿ ನೋಡಿದಾಗೆ ಆಕೆ ಒಂದು ಡಿವೋಷನಲ್ ಫೀಲ್ ನಮ್ಗೆ ಖಂಡಿತವಾಗ್ಲೂ ಸಿಗೋದು. ಇದು ಖಂಡಿತವಾಗ್ಲೂ ನಾವೆಲ್ಲರೂ ಅರ್ಥ ಮಾಡ್ಕೊಬೇಕು. ಮತ್ತೆ ಇನ್ನೊಂದು ಬಹುಮುಖ್ಯವಾದ ವಿಷಯ ನಾನು ಸದತ್ರ ಮಾತಾಡಬೇಕು ಸರ್. ಈ ಕಲೆಯಲ್ಲಿ ಏನು ನಾನು ಈ ಜನಪದ ಕಲೆಯನ್ನು ನೋಡಿದೆ, ನೀವು ಒಂದು ಭಾಗ ಖಂಡಿತವಾಗ್ಲು ಸರ್. ಇವಾಗ ತುಂಬಾ ಜನಕ್ಕೆ ಈ ವಿಡಿಯೋಗಳನ್ನ ನೋಡಿದ್ಮೇಲೆ ನಾನು ಕೂಡ ಒಬ್ಬ ಭಕ್ತ ಆದೆ ಖಂಡಿತವಾಗ್ಲು. ಇವಾಗ ನನ್ನ ಮನೆಗೂ ಕರೆಸ್ಬೇಕು ಅನ್ನೋ ಸಾವಿರಾರು ಇಂಟೆನ್ಷನ್ಗಳು ಮತ್ತೆ ಆ ಒಂದು ನಂಬಿಕೆ, ನಮ್ಮ ಮನೆಗೆ ಬಂದು ತಾಯಿ ಒಳ್ಳೇದು ಮಾಡ್ಕೊಡ್ತಾಳೆ ಅನ್ನೋ ನಂಬಿಕೆ ಇದೆ. ಅದ್ರ ಜೊತೆಗೆ ನಮ್ಮ ಊರಲ್ಲೂ ಕೂಡ ಈ ಜಾನಪದ ಕಲೆ ಉಳಿಬೇಕು, ಈ ಸಾಂಸ್ಕೃತಿಕ ಕಲೆ ಉಳಿಬೇಕು ಅನ್ನೋ ನಮ್ದೆಲ್ಲ ಆಸೆ ಇರುತ್ತೆ. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ, ಅಥವಾ ನಿಮ್ಮ ಅಡ್ರೆಸ್, ನಿಮ್ಮ ಫೋನ್ ನಂಬರ್, ಅದ್ರ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಸರ್. ಈಗ ಇಲ್ಲಿ ನಮ್ಮ ಗುರುಳ ಇರ್ತಕ್ಕಂಥ ನಮ್ಮ ಸಾಮಪ್ಪರು ಇದ್ದಾರೆ ಆಯ್ತಾ, ನಮ್ಗಿಂತ ಹಿರೀಕರು. ಇದ್ರ ಬಗ್ಗೆ ಅವ್ರ ಕಡೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಅಂದ್ರೆ ಇವಾಗ ಭಕ್ತರು ಯಾರೇ ಆಹ್ವಾನ ಮಾಡಿದ್ರು ತಾಯಿ ಪರವಾಗಿ ನೀವು ಹೋಗಿ ಆ ಸೇವೆನ ಸಲ್ಲಿಸ್ಕೊಡ್ತೀರಾ ಖಂಡಿತವಾಗ್ಲು? ಖಂಡಿತ. ಅದರಲ್ಲಿ ಒಂದು ವಿಶೇಷ ಇದೆ ಸ್ವಾಮಿ, ದಯವಿಟ್ಟು ಹೇಳಿ. ಏನು ವಿಶೇಷ ಇದೆ ಅಂದರೆ, ನಾವು ಈ ಆಟ ಶುರು ಆದ ಅನಂತರ ಸುಮಾರು ಹೊರಗಡೆ ಹಳ್ಳಿಗಳಿಗೆಲ್ಲ ಹೋಗಿ ಆ ಮಾತಾಯಿ ಸೇವೆಯನ್ನು ಮಾಡೀವಿ. ಆ ಭಕ್ತಾದಿಗಳು ಗಣೇಶ ಉತ್ಸವ ಆಗ್ಬೋದು, ಒಂದು ಕನ್ನಡ ರಾಜ್ಯೋತ್ಸವ ಆಗ್ಬೋದು, ಇಲ್ಲ ಬೇರೆ ಊರಿನಲ್ಲಿ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗೋರೆ, ಇವೆಲ್ಲ ಆಡ್ಕೊಂಡು ಬಂದಿದ್ದೀವಿ. ಇವಾಗ ಏನಪ್ಪ ಅಂದರೆ ನಾವು ಏಜಿನ ಸಂದರ್ಭದಲ್ಲಿ ಇನ್ನೂ ನಾವು ಸಣ್ಣವ್ರಿಗೆ ಯಾರಿಗೂ ಈ ಆಟವನ್ನು ಕಲಿಸಿಲ್ಲ. ಇವಾಗ ನೆಕ್ಸ್ಟು ನಾವು ಈ ಹಬ್ಬದೊತ್ತಿಗೆ ಹುಡುಗರಿಗೆ, ಸಣ್ಣ ಹುಡುಗರಿಗೆ ಕಳಿಸ್ಬೇಕು ಅಂತೇಳಿ ಒಂದು ಮಾತಾಡ್ಕೊಂಡಿದ್ದೀವಿ. ನಿಮ್ಮ ಮುಂದಿನ ಪೀಳಿಗೆಗೆ ಈ ಕಲೆನ ದಾರಿ ಎರಿಬೇಕು ಅಂತ ಹೇಳಿ ನಾವು ಚೆನ್ನಾಗಿದ್ದಾಗಲೇ ಮಾಡಬೇಕು ಅಂತ ಹೇಳಿದ್ವಿ. ಇವಾಗ ನಾವು ಅರ್ಜೆಂಟು ಹೋಗಲೇಬೇಕು ಅಂತ ಇಂಟ್ರೆಸ್ಟ್ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ನಾವು ಬರ್ತೀವಿ. ನಾವು ಈ ಕಬ್ಬಾಳಿಗೆ, ನಾವು ಜಾತ್ರೆಗೆ, ನಮ್ಮ ಅಮ್ಮನಿಗೆ ಊಟ ಇರ್ತಾರೆ, ನಾವು ಇಲ್ಲಿ ಆಟ ಆಡ್ತೀವಿ ಅಂತ ನಾವು ಕನ್ಸು ಇಟ್ಟಿರಲಿಲ್ಲ. ಇಲ್ಲಿಗೆ ನಾಗರಾಜಪ್ಪ ಬಂದ ಒಂದು ದಿವಸ, ಅಣ್ಣ ಈ ರೀತಿ ಆಗದೆ ಅಂತ ಹೇಳ್ತಾ ನಮ್ಮ ಕುಮಾರ ಹುಡುಗರಿಗೆ ಹೇಳ್ಕೊತೀನಿ ಅಣ್ಣ, ನೀವು ಬರಲೇಬೇಕು ಅಂತ ಹೇಳಿ ನಮಗೆ ಹೇಳಿದ್ರು. ಆಯ್ತಪ್ಪ, ಆ ಮಾತಾಯಿಯಿಂದ ದಯ ಏನಿದೆ, ನಾನು ಬರೋಕ್ಕೆ ರೆಡಿಯಾಗಿದ್ದೀನಿ, ಕುಮಾರನಿಗೆ ಹೇಳ್ಬಿಡಪ್ಪ, ಹುಡುಗರು ಸೆಟ್ ಮಾಡಲಿ ಅಂತ ಹೇಳಿದ್ರು. ಇವತ್ತು ಏನಪ್ಪ ಅಂದರೆ ನಮ್ಮ ಹುಡುಗರಿನಲ್ಲಿ ಎಲ್ಲ ರೈತಾಪಿ ಜನಗಳು ಇಲ್ಲಿ ಬಂದಿರತಕ್ಕಂಥವರೆಲ್ಲ ಭೂಮಿಗೆ ಇವರೇ. ಖಂಡಿತವಾಗ್ಲು ಹೌದು ಸ್ವಾಮಿ. ಈ ಭೂಮಿಗೆ ಇವತ್ತು ಹುಡುಗರು ಒಂದು ನೈಟು ನಿದ್ದೆಗೆಟ್ಟರೆ ನಾಳೆ ಬೆಳಿಗ್ಗೆ ಆರಂಭ ಮಾಡೋಕೆ ಅವಕಾಶ ಇಲ್ಲ ಅವ್ರಿಗೆ. ಹೌದು. ಇಂಥ ಅವಕಾಶದಲ್ಲಿ ಯಥೇಷ್ಟವಾಗಿ ನಾವು ಒಪ್ಕೊಂಡು ಹೊರಡ್ತೀವಿ ಅನ್ನುವಂಥದ್ದು ನಮಗೆ ಭರವಸೆ ನಮ್ಮಲ್ಲಿಲ್ಲ. ಹೌದು. ಈಗ ಇಲ್ಲಾಯಿತು,
ಪಕ್ಕದೂರಲ್ಲಿ ಏನೋ ಕರೆದ್ರು ಬಂದಿದ್ರಲ್ಲಪ್ಪ ಬನ್ನಿ ಅಂತ ಕರೆಕ್ ಬಂದಾಗ ನಾವು ಇಲ್ಲಿ ಬರ್ತೀವಿ ಅಂತ ನಾವು ಅವ್ರಿಗೆ ಭರವಸೆ ಕೊಡೋಕೆ ಆಗೋಕ್ಕಿಲ್ಲ. ಯಾಕೆಂದ್ರೆ ಇವನಲ್ಲಿರುವಂಥ ಮನಸ್ಸು ಅವನಲ್ಲಿರುವುದಿಲ್ಲ, ಅವನಲ್ಲಿರುವಂಥ ಮನಸ್ಸು ಅವನಲ್ಲಿರುವುದಿಲ್ಲ. ಇದೆಲ್ಲ ನಾವು ಬರಲೇಬೇಕು ಹೋಗ್ಲೇಬೇಕು ಅಂತ ನಮ್ಮ ಹುಡುಗರುಗಳು ಕಡ್ಡಾಯವಾಗಿ ಶೋಭಪ್ಪ ನೀವು ಬರಲೇಬೇಕು ಹೋಗ್ಬೇಕು, ನಾವೆಲ್ಲ ಅನುಕೂಲವಾಗಿದ್ದೀವಿ, ಹೋಗಲೇಬೇಕು ಅಂತ ಎಲ್ಲರೂ ಸಹಕಾರ ಕೊಟ್ಟರೆ ಮಾತ್ರ ಆ ಮಾತಾಯಿ ಸೇವೆಯಿಂದ ನಾವು ಮಾಡೋದು ಆಯ್ತು ಅಂತ ನಮ್ಗೆ ನೋಡಿ ಎಷ್ಟು ಅದ್ಭುತವಾಗಿ ವರ್ಣಿಸ್ತಾ ಇದ್ದಾರೆ. ಖಂಡಿತವಾಗ್ಲು ಯಾರೋ ಒಬ್ರು ನಿರ್ಧಾರ ಮಾಡೋದ್ರಿಂದ ಆ ತಾಯಿ ಭಕ್ತರ ಮನೆಗೆ ಬರಲ್ಲ, ಯಾರೋ ಒಬ್ರು ಹೇಳೋದ್ರಿಂದ ತಾಯಿ ಭಕ್ತರ ಮನೆಗೆ ಬರ್ತಾ ಇಲ್ಲ. ಸ್ವತಃ ಆ ತಾಯಿನ ನಿರ್ಧಾರ ಮಾಡುವಾಗ ಎಸ್ ನನ್ನ ಮಕ್ಕಳು ನನ್ನ ಕರೆದಿರೋ ಒಬ್ಬ ಮಗನಿಗೆ ಹೋಗ್ಬೇಕು ನಾನು ಅಂತ ಅನ್ಕೊಂಡಾಗ ಮಾತ್ರ ಎಲ್ಲ ಟೀಮ್ ಒಂದಾಗಿ, ಎಲ್ಲ ಟೀಮ್ ಭಾಗಗಳೆಲ್ಲ ಒಂದಾಗಿ ಒಂದು ಅದ್ಭುತವಾದ ತಂಡದ ರಚನೆಯಾಗಿ ಆ ಊರಲ್ಲಿ ಈ ಕಲೆನಾಗಿರ್ಬೋದು, ಈ ಸಾಂಸ್ಕೃತಿಕ ಒಂದು ಬೆಳವಣಿಗೆನಾಗಿರ್ಬೋದು ಇವತ್ತಿಗೂ ಉಳಿಸ್ಕೊಬರ್ತಿದ್ದಾರೆ. ಮತ್ತೆ ಅಪ್ಪಾಜಿಯವರು ಇನ್ನೊಂದು ಮಾತು ಹೇಳೋದು ಖಂಡಿತವಾಗ್ಲು, ನಮ್ಮ ಮುಂದಿನ ಯುವ ಪೀಳಿಗೆ ಇದನ್ನೆಲ್ಲ ಕಲ್ತ್ಕೊಬೇಕು, ಇದು ಉಳಿಬೇಕು, ಇದು ಬೆಳಿಬೇಕು ಅಂತ ಹೇಳೋದು. ಖಂಡಿತವಾಗ್ಲು ಇವತ್ತಿನ ದಿನ ರೈತರಿಗೆ ಹೇಗೆಲ್ಲ ಮೋಸ ಆಗ್ತಿದೆ ನಾವೆಲ್ಲರೂ ಸಾಮಾಜಿಕ ಜಾಲತಾಣಗಳಾಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾಸಲ್ಲಾಗಿರ್ಬೋದು ಸುಮಾರು ನೋಡ್ತಾ ಇರ್ತೀವಿ. ರೈತಾಪಿ ಜನಗಳಿಂದನೇ ಈ ಥರ ಜಗನ್ಮಾತೆ ಕಲೆಗಳಾಗಿರ್ಬೋದು, ಸಾಂಸ್ಕೃತಿಕ ಕಲೆಗಳಾಗಿರ್ಬೋದು, ಮತ್ತು ಗ್ರಾಮೀಣ ಭಾಗದಲ್ಲಿ ನಡೆಯುವಂಥ ಎಲ್ಲ ವಿಚಾರಗಳನ್ನು, ಆಚಾರ ವಿಚಾರಗಳನ್ನೆಲ್ಲ ನಮ್ಮ ಹಿರಿಯರನ್ನ ತಿಳ್ಕೊತಿರೋದು. ಬಟ್ ಈ ರೈತರಿಗಾಗ್ತಿರೋ ಮೋಸದಿಂದ ಸುಮಾರು ಜನ ರೈತರ ಆತ್ಮಹತ್ಯೆಗಳನ್ನ ಮಾಡ್ಕೊಂಡಿರೋದನ್ನ ನಾವು ಖಂಡಿತವಾಗ್ಲೂ ನೋಡ್ತಿದ್ದೀವಿ. ಆದರೆ ಅದೇ ರೈತರಿಂದ ನಮ್ಮ ಕಲೆ ಉಳಿಯೋದನ್ನು ಕೂಡ ಕಣ್ಣಾರ ನೋಡ್ತಾ ಇದ್ದೀವಿ. ಸೊ ಈ ವಿಡಿಯೋ ಯಾರು ನೋಡ್ತೀರಾ ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಇಂಥ ವಿಷಯಗಳಿಗೆ. ನಮ್ಮ ಕಲೆಗಳಿಗೆ ನಾವೆಲ್ಲ ಬೆಳೆಸಿದಾಗ ಮಾತ್ರ ಅದು ಬೆಳೆಯೋದು. ಬೇರೆ ಇನ್ಯಾರೋ ಬಂದು ಬೆಳೆಸ್ತಾರೆ. ಮತ್ತು ಇನ್ನೊಂದು ಬಹುಮುಖ್ಯವಾಗಿ ಇನ್ನೊಂದು ವಿಷಯ ಮಾತಾಡಬೇಕು. ಬೇರೆ ಧರ್ಮಗಳ ಬಗ್ಗೆ ನಾನು ಪಾಯಿಂಟ್ ಮಾತಾಡ್ತಾ ಇಲ್ಲ. ಖಂಡಿತವಾಗ್ಲೂ ಬೇರೆ ಧರ್ಮದವರು ಅವ್ರ ಧರ್ಮಗಳಿಗೆ ಎಷ್ಟೆಲ್ಲ ಒತ್ತುಗಳನ್ನ ಕೊಡ್ತಾರೆ, ನಮ್ಮ ಸನಾತನ ಧರ್ಮಕ್ಕೆ ಯಾಕೆ ಹೀಗಾಗ್ತಿದೆ? ಖಂಡಿತವಾಗ್ಲೂ ನಾವೆಲ್ಲರೂ ಉತ್ತರ ಕೊಡಬೇಕಾಗಿದೆ. ಖಂಡಿತವಾಗ್ಲೂ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರೈತರಿಗೆ ತೊಂದರೆ ಆಗದ ಥರ ಮತ್ತು ಈ ಕಲೆಗಳು ಉಳಿಯೋ ಥರ, ಸಾಂಸ್ಕೃತಿಕ ಬೆಳವಣಿಗೆಗಳು ಕಲೆಯಾಗಿ ಇನ್ನು ಮುಂದೆ ಕರ್ನಾಟಕದಲ್ಲಿ ಬೆಳೆಯೋ ಥರ ಖಂಡಿತವಾಗ್ಲೂ ನಾವೆಲ್ಲರೂ ಒಂದು ಉದಾಹರಣೆಯಾಗಿ ಮತ್ತು ನಮ್ಮೆಲ್ಲರೂ ಕರ್ತವ್ಯವಾಗಿ ಇದನ್ನು ನಿಭಾಯಿಸಬೇಕು ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಖಂಡಿತವಾಗ್ಲೂ ನಮ್ಮ ಫೋನ್ ನಂಬರು 9901 ನೀಟಾಗಿ ಹೇಳಿ ಸರ್. 4747 ಬಂದಿದೆ ಹೇಳಿ, ನಮ್ಮ ಫೋನ್ ನಂಬರ್ ಅಲ್ಲಿ 9901 474766. ಸೊ ನಂಬರ್ನ ಡಿಸ್ಕ್ರಿಪ್ಷನ್ ಕೂಡ ಮೆನ್ಷನ್ ಮಾಡಿರ್ತೀನಿ, ವಿಡಿಯೋ ಸ್ಕ್ರಾಲಿಂಗಲ್ಲೂ ಕೂಡ ಹಾಕಿರ್ತೀನಿ. ಇಂಥ ಕಲೆ ಬೆಳಿಬೇಕು ಮತ್ತು ಇದನ್ನು ಬೆಳೆಸಿ ಅಂತ ಬೇಡ್ಕೊಳ್ಳೋ ಪರಿಸ್ಥಿತಿ ನಮ್ಮ ಯಾರಿಗೂ ಬರಬಾರ್ದು. ಇದು ನಮ್ಮ ಕರ್ನಾಟಕ ಮತ್ತು ನಾವು ಬೆಳೆದಿರೋಂಥ ರಾಜ್ಯ, ನಮ್ಮ ತಂದೆ ತಾಯಿ ಆಗಿರ್ಬೋದು, ತಾತ ಅಜ್ಜಿ ಆಗಿರ್ಬೋದು, ನಮಗೆ ಬಿಟ್ಟೋಗಿರೋಂಥ ಒಂದು ಉಡುಗೆ ಕೊಡುಗೆ ಅಂತಲೇ ಖಂಡಿತವಾಗಿ ಹೇಳ್ಬೋದು. ಇದನ್ನೆಲ್ಲ ಬೆಳೆಸೋ ಈ ಕರ್ತವ್ಯ ಮತ್ತು ಒಂದು ಜವಾಬ್ದಾರಿ ನಮ್ಮೆಲ್ಲರೂ ತಲೆ ಮೇಲಿದೆ. ಬೇರೆ ಧರ್ಮಗಳ ಬಗ್ಗೆ ಮಾತಾಡ್ತಾರೆ ಇಲ್ಲಿ. ಖಂಡಿತವಾಗ್ಲೂ ನಮ್ಮ ಸನಾತನ ಧರ್ಮನ ಕಾಪಾಡ್ಕೊಳ್ಳೋ ಅಧಿಕಾರ ಮತ್ತೆ ಆ ಕರ್ತವ್ಯ ಪ್ರತಿಯೊಬ್ಬ ಹಿಂದೂದು ಹೌದು. ಖಂಡಿತವಾಗ್ಲೂ ನಮ್ಮ ಮನೆ ದೇವ್ರನ್ನ ನಾವು ಕಾಪಾಡಿದಾರೆ, ಬೇರೆ ಬಂದು ಯಾರು ಕಾಪಾಡ್ತಾರೆ? ನೋಡಿ, ನಾನು ಒಂದೇ ಒಂದು ಮಾತಲ್ಲಿ ಹೇಳ, ಖಂಡಿತವಾಗ್ಲೂ ಹೇಳಿ ಸರ್. ನಾವು ಈ ಕಲೆನ ಉಳಿಸಿ ಅಂತ ಯಾರ ಹತ್ರನೂ ಕೇಳ್ಕೊಳಕಂತೂ ಹೋಗಲ್ಲ. ನಮ್ಮ ಆದಿಶಕ್ತಿ ಉಚ್ಚಮ್ಮ ಇರೋವರೆಗೂ ಆ ಕಲೆ ಅಳಿಯಲ್ಲ, ಅವಳೇ ದಾರಿ ದೀಪವಾಗಿ ತೋರಿಸ್ತಾಳೆ. ಖಂಡಿತ ಹೌದು. ನಮಗೆ ತಿಳಿದಷ್ಟಿಂದ ಮುಂದಿನ ಪೀಳಿಗೆಗೆ ನಾವ್ ಹೇಳ್ಕೊಡ್ತೀವಿ. ಅವ ತಾಯಿ ಆಶೀರ್ವಾದ ನಮ್ಮ ಮೇಲದೆ. ಆ ತಾಯಿ ಆಶೀರ್ವಾದ ಇರೋವರೆಗೂ ನಮ್ಗೆ ಆ ತಾಯಿ ಏನ್ ದಾರಿ ತೋರಿಸ್ತಾರೆ ಅದೇ ರೀತಿಲಿ. ಆಮೇಲೆ ಇಲ್ಲಿ ಇರೋರೆಲ್ಲ ರೈತರ ಮಕ್ಳಿಗೆ ಹೊಟ್ಟೆ ಬಟ್ಟೆಗೇನು ಯಾರಿಗೂ ಕಡಿಮೆ ಇಲ್ಲ. ಇಲ್ಲಿ ಯಾರ ಹತ್ರನು ಏನು ಎಲ್ಲರೂ ಮಾಡ್ತಿರೋದು ತಾಯಿ ಮೇಲೆ ಭಕ್ತಿಗೋಸ್ಕರ ಮಾತ್ರ. ನಮ್ ವೃತ್ತಿ ಏನದ, ನಮ್ಮ ಹಿಂದೆಯಿಂದ ನಮ್ಮ ಸಂಪ್ರದಾಯ, ನಮ್ಮ ಹಿಂದೂ ಸಂಪ್ರದಾಯ ಕಲೆ ತೋರ್ಸ್ಬೇಕು ಅನ್ನೋದು ಹೊರ್ತು. ನನ್ನನ್ನ ಮೊದ್ಲು ಆಚೆ ನೀವು ಕೇಳಿದ್ರಿ ಇದು ನಿಮ್ಗೆ ಹೆಂಗ್ ಬಂತು ಅಂತ. ನಾವು ಹೇಳ್ದೆ ಅಲ್ಲ, ಇದನ್ನ ಎಲ್ರು ರೈತರ ಮಕ್ಕಳೇ, ಪ್ರತಿಯೊಬ್ರು ವ್ಯವಸಾಯ ಮಾಡೋರೆ, ಯಾವ ತೊಂದ್ರೆನೂ ಇಲ್ಲ. ಇದು ಮಾಡ್ಬೇಕು ಅಂತ ಮತ್ತೆ ತಾಯಿ ಹೌದೌದು ಇವತ್ತಿನವರೆಗೂ ಹಿಂದೆ ಏನ್ ಕಲ್ಸವ್ರ ನಮ್ಗೆ, ಅವ್ರು ನಿಮ್ಗೆ ಕೊಟ್ಟಿರೋ ಕೊಡುಗೆ ಇವಾಗ ಹೇಳ್ಕೊಡ್ತಾರೆ. ಮತ್ತೆ ಇನ್ನೊಂದು ವಿಷಯ ಪರ್ಟಿಕ್ಯುಲರ್ ಮೆನ್ಷನ್ ಮಾಡ್ತೀವಿ, ಯಾವ್ದೋ ದುಡ್ಡುಗೋಸ್ಕರ ಹಣಕ್ಕೋಸ್ಕರ ನಡೀತಿರೋ ಕಲೆ ಅಲ್ಲ, ತಾಯಿ ಉಚ್ಚಮ್ಮನ ಪ್ರೀತಿಗೋಸ್ಕರ ಆಶೀರ್ವಾದಕ್ಕೋಸ್ಕರ ಮಾಡ್ತಿರೋ ಕಲೆ ಇದು. ಇದನ್ನ ಪ್ರತಿಯೊಬ್ಬರು ನೆನ್ಪಿಟ್ಕೋಬೇಕಾಗಿರೋ ಸತ್ಯ ಸರ್. ಮತ್ತೆ ನೀವು ಈ ಕಲೆ ಹೇಗ್ ಬಂತು ನಾನು ನಿಮ್ಮನ್ನು ಕೂಡ ಹೇಳಿದ್ರಿ, ದಯವಿಟ್ಟು ಅದನ್ನ ಎಕ್ಸ್ಪ್ಲೇನ್ ಮಾಡಿ. ಅದೇ ಹೇಳದ್ನಲ್ಲ ಮೊದ್ಲು ಆಚೆ ಕಡೆನ ನಾನು ನಿಮ್ಗೆ, ಈ ಕಲೆ ಹೆಂಗ್ ಬಂತು ಅಂದ್ರೆ ನಮ್ಗಂತೂ ಬೇರೆ ಟೈಮಲ್ಲಿ ಈ ಕಲೆ ಬಗ್ಗೆ ನಮ್ಗೆ ಅಷ್ಟೇನು ಮೈಂಡ್ ಅಲ್ಲಿ ಇರಲ್ಲ. ಇಲ್ಲಿ ಬಂದ್ಮೇಲೆ ಆ ಜಾಗಕ್ಕೆ ಬಂದು ಆ ತಾಯಿ ನೆನದ ಮೇಲೆ ಅಂದ್ರೆ ನೀವು ಆ ಸಮಯಕ್ಕೆ ತಕ್ಕಂಗೆ ಎತ್ಕೊಳ್ಳುವಂತ ಪದಗಳಲ್ಲ, ಆ ಸಮಯಕ್ಕೆ ಆ ಅಮ್ಮನೇ ನಮ್ಗೆ ಅದನ್ನ ಮನ್ಸಲ್ಲಿ ಆಡ್ಸುವಂತದ್ದು.
ಖಂಡಿತ ಈ ಕಲೆನ ಹೊಲ್ಸ್ಕೊಂಡಿರೋ ನಿಮ್ಮೆಲ್ಲರೂ ನೋಡಿದಂತ ನಾನೇ ಭಾಗ್ಯ ಖಂಡಿತವಾಗ್ಲು. ಮತ್ತೆ ಆ ತಾಯಿ ಜಗನ್ಮಾತೆ ನಿಮ್ಗೆಲ್ಲ ಆಯಸ್ಸು ಆರೋಗ್ಯ ಅಂತಸ್ತುಗೊಳ್ಳಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊಂತ, ವಿಡಿಯೋ ನೋಡಿದ್ರೆ ಎಲ್ಲರಿಗೂ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತ, ತಾಯಿ ಮಹಾಮಂಗಳಾರತಿ ಟೈಮ್ ಆಯ್ತು. ಎಲ್ಲರೂ ಮಹಾಮಂಗಳಾರತಿ ನೋಡ್ಕೊಂಡು, ಸೊ ಮಹಾಮಂಗಳಾರತಿ ನೋಡಿ ಈ ವಿಡಿಯೋ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೆ ಇನ್ನೊಂದು ಅದ್ಭುತವಾದ ದೈವದ ಜೊತೆಗೆ ನಾನು ನಿಮ್ಮ ಎದುರುಗಡೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ದೈವಸ್ಥಳ. ನಾವು ಇಲ್ಲದೆ ಇರಲಿ ನಾವ್ ಏನ್ ಮಾಡ್ಬೇಕು ಅದ್ ಮಾಡ್ಲೇಬೇಕು. ಕೋಲ್ ಒಪ್ಸುದು ಅಂದ್ರೆ ಒಪ್ಸ್ಲೇಬೇಕು. ಅವನ್ಗೆ ಅಕ್ಕ ನನ್ ಪಕ್ಕ. ಸ್ವಾಮಿ